ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಸತ್ಯಜ್ಞಾನ ಸುಖಸ್ವರೂಪಮಮಲಂ ಕ್ಷೀರಾಬ್ಧಿಮಧ್ಯಸ್ಥಲಂ ಯೋಗಾರೂಢಮತಿಪ್ರಸನ್ನವದನಂ ಭೂಷಾ ಸಹಸ್ರೋಜ್ವಲಂ ತ್ರಕ್ಷಂ ಚಕ್ರಪಿನಾಕಸಾ ಭಯವರಾನ್ ಬಿಭ್ರಾಣಮರ್ಕಚ್ಛವೀಂ ಛತ್ರೀಭೂತಫಣೀಂದ್ರಬಿಂದುಧಬಲಂ ಲಕ್ಷ್ಮೀ ನೃಸಿಂಹಂ ಭಜೆ. ಅಮಾನವನಜಸ್ಥಾನ ಸರಸೀ ಕುಲಸಂಕುಲೆ ರಮಾಕುಲ್ಹಾಪುರಕ್ಷೇತ್ರೇ ವಸತೀತಿ ಕಿಮದ್ಭುತಂ. ಯಸ್ಯಾಹ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಃ ಸುರಾಃ ಸ್ವೀಯ ಪದಾನ್ಯಾಪುಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು. ಯೋ ವಿಪ್ರಲಂಬ ವಿಪರೀತಮತಿ ಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ನೌಮಿ ನ್ಯಾಯಸುಧಾದಿಗೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವರಾನ್ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಯೈರಹಂ ಶುಖವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವರದೇಂದ್ರತೀರ್ಥ ಶ್ರೀಪಾದಗುರುಭ್ಯೋ ನಮಃ. ಶ್ರೀಮತ್ಸತ್ಯಾತ್ಮತೀರ್ಥ ಶ್ರೀಪಾದಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣ ಪಠನ ಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಸಾಧನೀಭೂತೆ ಶ್ರೀಮದ್ಭವಿಷ್ಯೋತ್ತರ ಪುರಾಣೇ ವೆಂಕಟಗಿರಿ ಮಾಹಾತ್ಮ್ಯೆ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ ಪ್ರಮೇಯಾನುವಾದಃ. ಹರಿ ಓಂ. ನವರಾತ್ರಿಯ ಪರಮ ಮಂಗಲವಾಗಿರತಕ್ಕಂತಹ ಒಂದು ಸಂದರ್ಭ. ಈ ನವರಾತ್ರಿಯಲ್ಲಿ ಸಾಮಾನ್ಯವಾಗಿ ಅನೇಕ ದೇವತೆಗಳ ಆರಾಧನೆಯನ್ನ ಮಾಡೋದುಂಟು. ಬನಶಂಕರಿ ನವರಾತ್ರಿ ಅಂತ ಮಾಡ್ತಾರೆ, ದುರ್ಗಾ ನವರಾತ್ರಿ ಅಂತ ಮಾಡ್ತಾರೆ, ಹಾಗೂ ಶ್ರೀನಿವಾಸನ ಕಥಾಶ್ರವಣವನ್ನ ಮಾಡುವುದು ಒಂದು ಕೂಡ ಸಂಪ್ರದಾಯ ಮೊದಲಿಂದಲೂ ಕೂಡ ನಡೆದುಕೊಂಡು ಬಂದಿರತಕ್ಕಂತಹದ್ದು. ಈ ನವರಾತ್ರಿಯಲ್ಲಿ ಶ್ರೀನಿವಾಸ ಕಲ್ಯಾಣವನ್ನ ಶ್ರವಣ ಮಾಡೋದ್ರಿಂದಾಗಿ ಅನೇಕ ರೀತಿಯಾಗಿರ್ತಕ್ಕಂತಹ ದುರಿತಗಳು ಪರಿಹಾರವಾಗಿ ವಿಶೇಷವಾಗಿರತಕ್ಕಂತಹ ಅಭಿಷ್ಟಗಳು ಈಡೇರುತ್ತೆ ಅಂತ ಹೇಳಿ ಶತಾನಂದ ಪುರೋಹಿತರು ಜನಕ ಮಹಾರಾಜನಿಗೆ ತಿಳಿಸ್ತಾರೆ. ಆ ರೀತಿಯಾಗಿ ವೆಂಕಟೇಶ ದೇವರು ವಿವಾಹವಾಗಿದ್ದು ವೈಶಾಖ ಮಾಸದ ಶುಕ್ಲ ಪಕ್ಷದ ದಶಮಿಯ ಶುಕ್ರವಾರ ದಿನದಂದು. ಆದರೆ ನಾವು ವೆಂಕಟೇಶ ಶ್ರೀನಿವಾಸನ ಕಲ್ಯಾಣವನ್ನು ಶ್ರವಣ ಮಾಡೋದು ಇವಾಗ ಈ ನವರಾತ್ರಿಯ ಸಂದರ್ಭದಲ್ಲಿ. ಅಂದ್ರೆ ಶ್ರೀನಿವಾಸ ದೇವರು 6 ತಿಂಗಳಾದ ಮೇಲೆ ಬೆಟ್ಟಕ್ಕೆ ಬಂದರು ಅಂತನ್ನುವ ಸಂತೋಷದಲ್ಲಿ ಬ್ರಹ್ಮದೇವರು ಬ್ರಹ್ಮೋತ್ಸವವನ್ನ ಮಾಡ್ತಾರೆ. ಅದಕ್ಕಾಗಿ ಆ ಬ್ರಹ್ಮದೇವರು ಅವತ್ತು ಬ್ರಹ್ಮೋತ್ಸವವನ್ನು ಮಾಡಿದ್ರು ಅಂತ ಹೇಳಿ
ಅವತ್ತಿನಿಂದ ಪ್ರಾರಂಭ ಮಾಡಿಕೊಂಡು ಆ ಬ್ರಹ್ಮೋತ್ಸವದ ಸಮಯದಲ್ಲಿ ಶ್ರೀನಿವಾಸ ಕಲ್ಯಾಣವನ್ನ ಕೇಳುವಂಥದ್ದು ಮೊದಲಿನಿಂದಲೂ ಬಂದಿರತಕ್ಕಂತಹ ವಾಡಿಕೆ. ಹಾಗೆ ಇವತ್ತಿನಿಂದ ಪ್ರಾರಂಭ ಮಾಡಿಕೊಂಡು 10 ದಿನಗಳ ಪರ್ಯಂತರ ಶ್ರೀನಿವಾಸ ಕಲ್ಯಾಣವನ್ನ ಶ್ರವಣ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಸತ್ಕರ್ಮವನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ ಅನೇಕ ರೀತಿಯಾಗಿರತಕ್ಕಂತಹ ವಿಘ್ನಗಳು ಬರ್ತವೆ. ಆ ಎಲ್ಲ ವಿಘ್ನಗಳನ್ನ ಪರಿಹಾರ ಮಾಡಿ ವಿಶೇಷವಾಗಿ ಭಗವತ್ ಕಥಾ ಶ್ರವಣದಲ್ಲಿ ಆಸಕ್ತಿಯನ್ನು ಕೊಟ್ಟು ಮನಸ್ಸನ್ನು ಕೊಟ್ಟು ಇದೇ ರೀತಿಯಾಗಿ ನಮ್ಮನ್ನು ಉದ್ಧಾರ ಮಾಡು ಎಂಬುದಾಗಿ ಆ ಮಹಾಗಣಪತಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ಕ್ಷೇತ್ರ ಸ್ವಾಮಿಯಾಗಿರ್ತಕ್ಕಂತಹ ವೆಂಕಟೇಶ ದೇವರಲ್ಲಿ ಅನಂತ ಕೋಟಿ ಶಿರಸ್ಸಾಷ್ಟಾಂಗಗಳ ಪ್ರಣಾಮಗಳನ್ನ ಮಾಡ್ತಾ, ಸ್ವರೂಪೋದ್ಧಾರಕರಾಗಿರ್ತಕ್ಕಂತಹ ಉತ್ತರಾದಿ ಮಠದ ಮಹಾಸ್ವಾಮಿಗಳವರಲ್ಲಿ ಅನೇಕ ಶಿರಸ್ಸಾಷ್ಟಾಂಗಗಳನ್ನ ಮಾಡ್ತಾ, ಹಾಗೂ ಇಲ್ಲಿ ಸನ್ನಿಹಿತರಾಗಿರ್ತಕ್ಕಂತಹ ಶ್ರೀಮತ್ ವರದೇಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿ ಅನಂತಾನಂತ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಯಥಾಮತಿಯಾಗಿ ಶ್ರೀನಿವಾಸ ಕಲ್ಯಾಣವನ್ನ ಶ್ರವಣ ಮಾಡುವ ಪ್ರಯತ್ನವನ್ನು ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೊದಲಿಗೆ ಮಂಗಲಾಚರಣೆಯಲ್ಲಿ ಪರಮಾತ್ಮನ ಸ್ತೋತ್ರವನ್ನ ಸ್ವಯಂ ವೇದವ್ಯಾಸ ದೇವರೇ ಮಾಡ್ತಾರೆ. ಶ್ರೀನಿವಾಸನ ಬಗ್ಗೆ ಯಾರಿಗಾದ್ರೂ ಹೇಳಬೇಕು ಅಂತಂದ್ರೆ ಅದು ಹೇಳಲಿಕ್ಕಾಗೋದಿಲ್ಲ. ಎಲ್ಲರಿಗೂ ಕೂಡ ಶ್ರೀನಿವಾಸನ ಬಗ್ಗೆ ಪರಿಚಯ. ಶ್ರೀನಿವಾಸ ಕಲ್ಯಾಣವನ್ನ 10 ಬಾರಿ ನಾವು ಶ್ರವಣವನ್ನ ಮಾಡಿದ್ದೇವೆ. ಆದರೂ ಕೂಡ ಶ್ರೀನಿವಾಸನ ಕಥೆಯನ್ನ ಕೇಳಬೇಕಾದ್ರೆ ಎಲ್ಲರೂ ಕೂಡ ಹೊಸದಾಗಿ ಹೊಸ ಹುಮ್ಮಸ್ಸಿನಿಂದ ಅತ್ಯಂತ ಸಂತೋಷದಿಂದ ಬಂದು ಕುಳಿತುಕೊಂಡು ಕೇಳ್ತೇವೆ. ಯಾಕೆ ಅಂತಂದ್ರೆ ಯಾವುದೇ ಒಂದು ಸಣ್ಣ ಕಥೆಯನ್ನ ನಮ್ಮ ಅಜ್ಜಿ ಹೇಳಿರ್ಬೋದು ಅಥವಾ ತಂದೆ ತಾಯಿಗಳು ಹೇಳಿರ್ಬೋದು, ಸಣ್ಣವರಿದ್ದಾಗ ಅತ್ತೆ ಮಾಮಂದ್ರು ಹೇಳಿರ್ಬೋದು, ಅದನ್ನ ಕೇಳ್ತಾ ಇದ್ರೆ ಅದನ್ನ ಕೇಳಿದಾದ್ಮೇಲೆ ಮತ್ತೆ ಕೇಳಲಿಕ್ಕೆ ಮನಸ್ಸು ಬರೋದಿಲ್ಲ, ಹೊಸ ಕಥೆಯನ್ನ ಕೇಳಬೇಕು ಅಂತೇವೆ. ಆದ್ರೆ ಪರಮಾತ್ಮನ ಕಥೆಯನ್ನು ಕೇಳಬೇಕಾದ್ರೆ ಪ್ರತಿ ಬಾರಿಯೂ ಕೂಡ ಒಂದೊಂದು ಹೊಸ ವಿಷಯಗಳು ನಮಗೆ ತಿಳಿಯುತ್ತಾ ಹೋಗುತ್ತೆ. ಅದನ್ನ ವೇದವ್ಯಾಸ ದೇವರು ಹೇಳ್ತಾರೆ, ಓಂ ಆವೃತ್ತಿ ಅಸಕೃತ ಉಪದೇಶಾತ್ ಓಂ ಎಂಬುದಾಗಿ. ಸಾಮಾನ್ಯವಾಗಿ ನಾನು ಇದನ್ನ ಯಾವಾಗಲೂ ಹೇಳುವಂಥದ್ದು, ಪ್ರತಿಯೊಂದು ಕರ್ಮಗಳನ್ನ ಯಾವ್ಯಾವ ಕಥೆಗಳನ್ನ ನಾವು ಕೇಳ್ತೇವೆ, ಉಪನ್ಯಾಸಗಳನ್ನ ಕೇಳ್ತೇವೆ, ಅದನ್ನ ಆವೃತ್ತಿ ಮಾಡ್ರಿ ಅಂತ ಸಾಕ್ಷಾತ್ ವೇದವ್ಯಾಸ ದೇವರೇ ಹೇಳಿದ್ದಾರೆ. ಅಂತಹ ವೇದವ್ಯಾಸ ದೇವರಿಂದೇ ರಚಿತವಾಗಿರತಕ್ಕಂತಹ 18 ಪುರಾಣಗಳು, ಅದರ ಪೈಕಿ ಶ್ರೀನಿವಾಸ ಕಲ್ಯಾಣವೂ ಕೂಡ ಒಂದು ಬರ್ತದೆ. ಈ ಶ್ರೀನಿವಾಸ ಕಲ್ಯಾಣವನ್ನ ವೆಂಕಟಗಿರಿಯ ಮಹಾತ್ಮೆಯನ್ನ 12 ಪುರಾಣಗಳಲ್ಲಿ ವರ್ಣಿಸಿದ್ದಾರೆ. ಅದರಲ್ಲಿ ಪ್ರಸಿದ್ಧಿಗೆ ಬಂದಿದ್ದು ಒಂದು ಭವಿಷ್ಯೋತ್ತರ ಪುರಾಣ, ಇನ್ನೊಂದು ಆದಿತ್ಯ ಪುರಾಣ. ಆದಿತ್ಯ ಪುರಾಣವನ್ನ ನಾವು ಪಾರಾಯಣಕ್ಕಾಗಿ ಅದನ್ನ ಬಳಸುವಂತಹ ರೂಢಿ. ಆದ್ರೆ ಸಾಮಾನ್ಯವಾಗಿ ನವರಾತ್ರಿಯಲ್ಲಿ ಭವಿಷ್ಯೋತ್ತರ ಪುರಾಣವನ್ನ ಶ್ರವಣ ಮಾಡುವಂಥದ್ದು. ಹಾಗೆ ಪ್ರಾರಂಭವನ್ನ ಮಾಡ್ತಾ ಕಾಳಿದಾಸ ತನ್ನ ರಘುವಂಶದ ಕಾವ್ಯದಲ್ಲಿ ಒಂದು ಮಾತನ್ನ ತಿಳಿಸ್ತಾನೆ. ರಘುವಂಶವನ್ನ ಬರೀಬೇಕಾದ್ರೆ ಅವನು ಮೊದಲಿಗೆ ತನ್ನ ವಿಜ್ಞಪ್ತಿಗಳನ್ನ ತಿಳಿಸಿಕೊಡ್ತಾನೆ. ಏನು ಅಂತಂದ್ರೆ, ರಘುವಂಶದ ಕಥೆಯನ್ನ ನಾನು ಹೇಳಲಿಕ್ಕೆ ಹೊರಡ್ತಾ ಇದ್ದೇನೆ, ಆದ್ರೆ ಹೇಳೋದಕ್ಕೆ ನನ್ನಿನ್ನ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದ್ರೆ, ಕ್ವಸೂರ್ಯ ಪ್ರಭವ ವಂಶಃ ಕ್ವಚಾಲ್ಪ ವಿಷಯಾಮತಿ ತಿತೀರ್ಷು ದುಸ್ತರಂ ಮೋಹಾತ್ ಉಡುಪೇನಾಸ್ಮಿ ಸಾಗರಂ. ಎಲ್ಲಿಯ ಸೂರ್ಯವಂಶ, ಎಲ್ಲಿಯ ರಘುವಂಶವನ್ನ ನನಗೆ ಹೇಳಲಿಕ್ಕಾಗುತ್ತೆ, ಆದ್ರೆ ಹೇಳಲಿಕ್ಕಾಗೋದಿಲ್ಲ. ಆದರೂ ಕೂಡ ಹೇಳ್ತೀನಿ ಅಂತ ಹೊರಟಿದ್ದೀನಲ್ಲ, ಇದು ಒಂದು ಹಾಸ್ಯಕ್ಕೆ ಈಡಾಗತಕ್ಕಂತಹ ಒಂದು ಸಂದರ್ಭ ಅಂತ ಕಾಳಿದಾಸ ಹೇಳ್ತಾನೆ. ಹೇಗೆ ಅಂದ್ರೆ, ಒಂದು ಹುಟ್ಟು, ಒಂದು ತೆಪ್ಪ ತೆಗೆದುಕೊಂಡು ಒಂದು ಹುಟ್ಟಿನಿಂದ ನಾವು ಸಾಗರವನ್ನ ದಾಟ್ತೀವಿ ಅಂತಂದ್ರೆ ಅದು ದಾಟ್ಲಿಕ್ಕೆ ಆಗ್ಲಾರದಂತ ಕೆಲಸ. ಆದರೂ ಕೂಡ ಯಥಾಮತಿ ಹೇಳುವ ಪ್ರಯತ್ನವನ್ನ ಮಾಡ್ತೇನೆ ಅಂತ ಹೇಳಿ ಕಾಳಿದಾಸ ಅಲ್ಲಿ ಪ್ರಾರಂಭವನ್ನು ಮಾಡ್ತಾನೆ. ಅದೇ ರೀತಿಯಾಗಿ ಶ್ರೀನಿವಾಸ ದೇವರ ಕಥೆಯನ್ನ ಬೇಕಾದಷ್ಟು ಜ್ಞಾನಿಗಳು ಹೇಳಿದರು ಉಂಟು. ದೇವತೆಗಳ ಆಯಸ್ಸಿನಿಂದಲೂ ಕೂಡ ಹೇಳಲಿಕ್ಕಾಗೋದಿಲ್ಲ ಅಂತ ಆಚಾರ್ಯರು, ಮಧ್ವಾಚಾರ್ಯರು ಮಧ್ವವಿಜಯದಲ್ಲಿ ನಮಗೆ ನಾರಾಯಣ ಪಂಡಿತಾಚಾರ್ಯರು ತಿಳಿಸಿಕೊಡ್ತಾರೆ ಆಚಾರ್ಯರ ಕಥೆಯನ್ನು ಹೇಳಬೇಕಾದ್ರೆ. ಹಾಗೆ ಯಥಾಮತಿ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಬ್ರಹ್ಮ ರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಠಾನಿ ಸಾಧಯೇಷ್ಠಾನಿ ಮಾಧವ. ಮೊದಲಿಗೆ ಮಂಗಲಾಚರಣವನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮ ರುದ್ರಾದಿ ದೇವತೆಗಳಿಂದ ವಂದ್ಯನಾಗಿರ್ತಕ್ಕಂತಹ, ವೆಂಕಟಾಚಲ ಪರ್ವತಕ್ಕೆ ಒಡೆಯನಾಗಿರ್ತಕ್ಕಂತಹ ಮಾಧವನಿಗೆ ನಾನು ನಮಸ್ಕಾರವನ್ನ ಮಾಡ್ತಾ, ನಮಗೆ ಇರ್ತಕ್ಕಂತಹ ಎಲ್ಲ ದುರಿತಗಳನ್ನ, ಅರಿಷ್ಟಗಳನ್ನ ಪರಿಹಾರ ಮಾಡಿ ವಿಶೇಷವಾಗಿ ಅಪೇಕ್ಷಿತವಾಗಿರತಕ್ಕಂತಹ ಅಭೀಷ್ಟಗಳನ್ನ ಈಡೇರಿಸಲಿ ಅಂತ ಈ ಶ್ಲೋಕದ ತಾತ್ಪರ್ಯ. ಇಲ್ಲಿ ಲಕ್ಷ್ಮೀದೇವಿ ಹೆಸರನ್ನ ಹೇಳಿಲ್ವಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಮಾಧವ, ಮಾಯಾಯಾಹ ಧವಃ ಮಾಧವ ಅಂತ. ಲಕ್ಷ್ಮೀ ದೇವಿಯನ್ನ ಬಿಟ್ಟು ಪರಮಾತ್ಮ ಇರೋದಿಲ್ಲ ಅಂತ ಅನ್ನೋದಕ್ಕಾಗಿ ವೇದವ್ಯಾಸ ದೇವರು ಮಾಧವ ಅಂತ ಅನ್ನೋದ್ರ ಜೊತೆಗೆ ಲಕ್ಷ್ಮೀ ದೇವಿ ಹೆಸರನ್ನು ಕೂಡ ಸೇರಿಸಿಕೊಂಡು ಇಲ್ಲಿ ಹೇಳ್ತಾರೆ.
ಅಂದ್ರೆ ಲಕ್ಷ್ಮೀ ದೇವಿ ಈ ಬ್ರಹ್ಮರುದ್ರಾದಿ ದೇವತೆಗಳ ಸಾಲಿನಲ್ಲಿ ಬರುವಂತವಳಲ್ಲ, ಅವಳು ಅಪ್ರಾಕೃತಳು. ಪ್ರಾಕೃತವಾಗಿರತಕ್ಕಂತಹ ಶರೀರ ಲಕ್ಷ್ಮೀ ದೇವಿಗೆ ಇಲ್ಲದೆ ಇರೋದ್ರಿಂದಾಗಿ ಪರಮಾತ್ಮನ ಜೊತೆಗೆ ಅವಳ ಹೆಸರನ್ನ ಹೇಳಿಕೊಂಡು ಇಲ್ಲಿ ವೇದವ್ಯಾಸ ದೇವರು ಮಂಗಲಾಚರಣೆಯನ್ನ ಮಾಡಿದ್ದಾರೆ. ಅಂತಹ ಮಾಧವ ನಮಗೆ ಎಲ್ಲ ಅಭೀಷ್ಟಗಳನ್ನ ನೀಡಲಿ ಎಂಬುದಾಗಿ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಶೌನಕಾದಿ ಎಲ್ಲ ಋಷಿಗಳು ಸೇರಿ ಸೂತ ಪುರಾಣಿಕರಿಗೆ ಪ್ರಶ್ನೆಯನ್ನ ಮಾಡುತ್ತಾರೆ. ಕಥಿತಂ ರಂಗಮಾಹಾತ್ಮ್ಯಂ ತ್ವಯಾ ಹಸ್ತಿಗಿರೇಶಿತೋ ಜಗನ್ನಾಥಸ್ಯ ವೈ ವಿಷ್ಣೋ ಮಾಹಾತ್ಮ್ಯಮುತುಲಂ ಮುನೇ. ಸೂತ ಪುರಾಣಿಕರಿಗೆ ಶೌನಕರು ಕೇಳ್ತಾರೆ, ಸ್ವಾಮಿ, ನಮಗೆ ಶ್ರೀರಂಗ ಕ್ಷೇತ್ರದಲ್ಲಿ ಇರತಕ್ಕಂತಹ ರಂಗನಾಥನ ಮಹಿಮೆಯನ್ನ ಹೇಳಿದರೆ, ಹಾಗೂ ಹಸ್ತಿಗಿರಿ ಅಂತಂದ್ರೆ ಎರಡು ಕ್ಷೇತ್ರ, ಒಂದು ಕಂಚಿ ವರದರಾಜನನ್ನು ಕೂಡ ಹಸ್ತಿಗಿರಿ ಅಂತ ಹೇಳ್ತಾರೆ, ಇನ್ನೊಂದು ಬೆಂಗಳೂರಿನ ಹತ್ತಿರ ಬರತಕ್ಕಂತಹ ತುಮಕೂರು ಜಿಲ್ಲೆಯಲ್ಲಿ ಸಮೀಪ ಇರತಕ್ಕಂತಹ ದೇವರಾಯನ ದುರ್ಗ, ಅದನ್ನು ಕೂಡ ಹಸ್ತಿಗಿರಿ ಅಂತ ಹೇಳ್ತಾರೆ. ಆ ದೇವರಾಯನ ದುರ್ಗದಲ್ಲಿ ಇಬ್ಬರು ದೇವರುಗಳು ಇದ್ದಾರೆ. ಒಬ್ಬ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ಎರಡಿದೆ. ಒಂದು ಪರ್ವತದ ಮೇಲೆ, ಎರಡೂ ಕೂಡ ಇರುವಂತಹ ಪರ್ವತದ ಮೇಲೆ, ಕೆಳಗಿನ ಪರ್ವತದ ಮೇಲೆ ಯೋಗ ನರಸಿಂಹದೇವರು, ಕೆಳಗಿನ ಪರ್ವತದಲ್ಲಿ ಭೋಗ ನರಸಿಂಹದೇವರು, ಮೇಲೆ ಯೋಗ ನರಸಿಂಹದೇವರು ಎಂಬುದಾಗಿ ಎರಡು ಸನ್ನಿಧಾನ ಪರಮಾತ್ಮನದಲ್ಲಿ. ಆ ಪರಮಾತ್ಮನ ವಿಶೇಷ ಏನು ಅಂತಂದ್ರೆ, ಆ ಕರಿಗಿರಿ ಕ್ಷೇತ್ರದಲ್ಲಿ ಹೇಳ್ತಾರೆ, ಅದು ಭೂಸ್ಪರ್ಶ ಇಲ್ಲವಂತೆ. ಆ ನರಸಿಂಹದೇವರು ಅಂತರದಲ್ಲಿ ನಿಂತಿದಂತೆ. ಅಲ್ಲಿ ಇರ್ತಕ್ಕಂತಹ ಹಿರಿಯರು ಪವಮಾನಾಚಾರ್ಯರು ಅಂತ ನಾವು ಪ್ರತಿ ವರ್ಷ ದೇವರಾಯನ ದುರ್ಗಕ್ಕೆ ನರಸಿಂಹದೇವರ ಆರಾಧನೆಯಲ್ಲಿ ನರಸಿಂಹ ಜಯಂತಿಗೆ ಕರೆಸಿರ್ತಾರೆ. ಭಾಗವತಾದಿ ಪಾರಾಯಣಗಳನ್ನೆಲ್ಲ ಮಾಡ್ಲಿಕ್ಕೆ ಹೋಗಿರ್ತೇವೆ. ಅವರು ಹೇಳ್ತಾರೆ, ಅವರು ಚಿಕ್ಕವರಿದ್ದಾಗ ಇಷ್ಟು ರೆಸ್ಟ್ರಿಕ್ಷನ್ಸ್ ಎಲ್ಲ ಇರ್ಲಿಲ್ಲ. ಅಲ್ಲಿ ದೇವರ ಹತ್ರ ಹೋಗಿ ನಮಸ್ಕಾರವನ್ನ ಮಾಡಿ ಆ ಪ್ರತಿಮೆ ಕೆಳಗಡೆಯಿಂದ ಒಂದು ಧೋತ್ರ ಹಾಕಿ ಹೇಳಿದ್ರೆ ಆ ಧೋತ್ರ ಹಾಗೆ ಬರ್ತಿತ್ತಂತ ಕೆಳಗಡೆಯಿಂದ. ಅದು ಕೂಡ ಚತುರ್ಯುಗ ಮೂರ್ತಿ ಅಂತ ಹೇಳ್ತಾರೆ, ಚತುರ್ಮುಖ ಬ್ರಹ್ಮದೇವರಿಂದ ಪೂಜಿಸಲ್ಪಟ್ಟಿದ್ದದು. ಅದನ್ನು ಕೂಡ ಹಸ್ತಿಗಿರಿ ಅಂತ ಕರೀತಾರೆ. ಅದು ನೋಡೋದಕ್ಕೆ ಅದು ಮೇಲಿನಿಂದ ನೋಡಿದ್ರೆ ಅದು ಆನೆಯ ಆಕಾರವಾಗಿ ಕಾಣುತ್ತೆ. ಕರಿಗಿರಿ ಅಂತ ಕೂಡ ಅದನ್ನು ಕರೀತಾರೆ. ಹಾಗೆ ಹಸ್ತಿಗಿರಿಯ ಮಹಾತ್ಮೆಯನ್ನು ಹೇಳಿದ್ರೆ, ಶ್ರೀರಂಗ ಕ್ಷೇತ್ರದಲ್ಲಿ ಸನ್ನಿಹಿತನಾಗಿರ್ತಕ್ಕಂತಹ ರಂಗನಾಥನ ಮಹಿಮೆಯನ್ನು ಕೂಡ ಹೇಳಿದರೆ, ಈಗ ಜಗನ್ನಾಥ ಅಂದ್ರೆ ಪುರಿ ಕ್ಷೇತ್ರದಲ್ಲಿ ಇರತಕ್ಕಂತಹ ಜಗನ್ನಾಥನ ಮಹಿಮೆಯನ್ನು ಕೂಡ ಹೇಳಿದರೆ, ಇವಾಗ ನಮಗೆ ವೆಂಕಟೇಶನ ಮಹಾತ್ಮೆಯನ್ನ, ವೆಂಕಟಗಿರಿಯಲ್ಲಿ ಸನ್ನಿಹಿತನಾಗಿರ್ತಕ್ಕಂತಹ ವೆಂಕಟೇಶನ ಮಹಾತ್ಮೆಯನ್ನ ಕೇಳಬೇಕು ಅಂತ ಅಪೇಕ್ಷೆ ಉಳ್ಳವರಾಗಿದ್ದೇವೆ, ದಯಮಾಡಿ ಅದನ್ನ ಹೇಳಿರಿ ಎಂಬುದಾಗ ಸೂತ ಪುರಾಣಿಕರು ಹೇಳ್ತಾರಂತೆ. ಮಧ್ವಾಚಾರ್ಯರ ಕಥೆಯಲ್ಲಿ ನಾರಾಯಣ ಪಂಡಿತಾಚಾರ್ಯ ತಿಳಿಸಿಕೊಡ್ತಾರೆ ಸುಮಧ್ವಜಯದಲ್ಲಿ. ಆಚಾರ್ಯರ ಸಂಚಾರ ಕ್ರಮೇಣ ಒಂದು ಊರಿಗೆ ಹೋಗಿರ್ತಾರೆ. ಹೋದಾಗ ಎಲ್ಲವನ್ನು ಪ್ರವಚನ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಕೆಲವು ವಾದಿಗಳೆಲ್ಲ ಸೇರಿರ್ತಾರೆ. ಕೇಳಿದಾಗ ಎಲ್ಲರೂ ಕೂಡ ಒಂದೊಂದು ಅರ್ಥಗಳನ್ನು ಹೇಳ್ತಾ ಇರ್ತಾರೆ. ಆವಾಗ ಆಚಾರ್ಯರು ವಿಷ್ಣು ಸಹಸ್ರನಾಮದಲ್ಲಿ ಇರತಕ್ಕಂತಹ ಪ್ರತಿಯೊಂದು ಶಬ್ದಕ್ಕೂ ಕೂಡ 100 ಅರ್ಥಗಳನ್ನು ಹೇಳಬಹುದು ಅಂತ ಹೇಳ್ತಾರೆ. ಹೇಳಿದಾಗ ಅಲ್ಲಿ ಇರ್ತಕ್ಕಂತಹ ವಾದಿಗಳು, ಅಷ್ಟೆಲ್ಲ ಹೇಗೆ ಹೇಳಲಿಕ್ಕೆ ಸಾಧ್ಯ, ಒಂದು ಶಬ್ದಕ್ಕೆ 100 ಅರ್ಥಗಳನ್ನು ಹೇಳಲಿಕ್ಕೆ ಸಾಧ್ಯ, ಅದನ್ನ ಹೇಳ್ರಿ ಅಂತ ಹೇಳಿದಾಗ ಆಚಾರ್ಯ ಹೇಳ್ತಾರಂತೆ, ನಾನು ಅದನ್ನೆಲ್ಲ ನಿಮ್ಗೆ ಹೇಳ್ತೀನಿ, ಆದ್ರೆ ವಾಪಸ್ ನೀವು ನನಗದನ್ನ ಅವಾದ್ ಮಾಡ್ಬೇಕು ಅಂತ ಹೇಳ್ತಾರೆ. ಹೇಳಿದಾಗ ಎಲ್ಲರೂ ವಿದ್ವಾಂಸರಿರ್ತಾರೆ, ಆಗ್ಲಿ ನಾವೊಂದು 10 ನೆನ್ಪಿಟ್ಕೋತೀನಿ, ನೀವೊಂದು 10 ನೆನ್ಪಿಟ್ಕೊಳ್ರಿ ಅಂತ ಹೇಳಿಕ್ ಪ್ರಾರಂಭ ಮಾಡ್ತಾರೆ. ಸರಿ ಅಂತ ಹೇಳಿ, ವಿಶ್ವಂ ವಿಷ್ಣುರವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಅಂತನ್ನುವ ಶ್ಲೋಕದಲ್ಲಿ ವಿಶ್ವಂ ಅಂತನ್ನುವ ಶಬ್ದಕ್ಕೆ 100 ಅರ್ಥಗಳನ್ನು ಹೇಳೋಕ್ ಪ್ರಾರಂಭ ಮಾಡ್ತಾರೆ. 10 ಆಗತ್ತೆ, 20 ಆಗತ್ತೆ, 25, 30 ಅಷ್ಟೊತ್ತಿಗೆ ನೀನೇನು ಒಬ್ರಿಗೂ ಕೂಡ ಆ ಅರ್ಥಗಳನ್ನ ನೆನಪಿಟ್ಕೊಳಿಕ್ ಆಗೋದಿಲ್ಲ. ಹಾಗೆ ನಾವು ಎಲ್ಲ ಪುರಾಣಗಳನ್ನ ಕೇಳಿದರೂ ಕೂಡ ಅದನ್ನ ಕೇಳಿ ಇಲ್ಲೇ ಬಿಟ್ಟು ಹೋಗ್ತೀವಿ. ಹಾಗೆ ಬಿಟ್ಟು ಹೋಗಬಾರದು ಅಂತ ಅನ್ನೋದನ್ನ ಶೌನಕಾದಿ ಋಷಿಗಳು ತಿಳಿಸಿಕೊಡ್ತಾರೆ. ಅದನ್ನ ಶ್ರೀರಂಗ ಕ್ಷೇತ್ರದ ಮಹಾತ್ಮೆಯನ್ನು ಹೇಳ್ತಾರೆ. ಶ್ರೀರಂಗ ಕ್ಷೇತ್ರದ ಮಹಾತ್ಮೆಯನ್ನು ನೀವು ಹೇಳಿದ್ರೆ ಏನ್ ಹೇಳಿದೆ ನಾ ಅಂತ ಸೂತ ಪುರಾಣಿಕರು ಕೇಳಿದಾಗ ಹೇಳ್ತಾರೆ, ಶ್ರೀರಂಗ ಕ್ಷೇತ್ರ ಇವಾಗ ಇರತಕ್ಕಂತಹ ರಂಗಕ್ಷೇತ್ರ ಅದು ಇಕ್ಷ್ವಾಕು ಮಹಾರಾಜ ತಪಸ್ಸನ್ನು ಮಾಡಿ ಬ್ರಹ್ಮದೇವರಿಂದ ಅದು ಪಡೆದದ್ದು. ಅದು ಮುಂದೆ ರಾಮಚಂದ್ರ ದೇವರ ವಂಶದಲ್ಲಿ ಬಂದದ್ದು. ಈ ಲಂಕೆಯ ಮೇಲೆ ಯುದ್ಧವನ್ನ ಸಾರಿ ರಾಮಚಂದ್ರ ದೇವರು ರಾವಣನನ್ನ ಗೆದ್ದು ವಾಪಸ್ ಬಂದಾಗ ವಿಭೀಷಣ ಬಹಳ ಸೇವೆಯನ್ನ ಮಾಡಿದ್ದ ಅಂತ ಅನ್ನೋದಕ್ಕಾಗಿ ಅವರ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಆಯರಿಯಾಗಿ ಆ ಶ್ರೀರಂಗ ಕ್ಷೇತ್ರವನ್ನು ವಿಭೀಷಣನಿಗೆ ಕೊಟ್ಟಿದ್ರಂತೆ ರಾಮಚಂದ್ರ ದೇವರು. ಆ ವಿಭೀಷಣ ಅದನ್ನ ತೆಗೆದುಕೊಂಡು ಹೋಗಬೇಕಾದ್ರೆ, ಲಂಕಾಪಟ್ಟಣದ ಕಡೆ ತೆಗೆದುಕೊಂಡು ಹೋಗಬೇಕಾದ್ರೆ ಸಾಯಂಕಾಲ ಸಂಧ್ಯಾವಂದನ ಮಾಡಬೇಕು ಅಂತ ಹೇಳಿ ಕಾವೇರಿ ನದಿ ತೀರದಲ್ಲಿ ಆ ಕ್ಷೇತ್ರವನ್ನು ಒಂದು ಕಡೆ ಇಟ್ಟು ಸಂಧ್ಯಾವಂದನ ಮಾಡಕ್ ಹೋಗ್ತಾನೆ. ಸಂಧ್ಯಾವಂದನವನ್ನ ಮಾಡ್ಕೊಂಡು ಬಂದು ನೋಡ್ತಾನೆ, ಆ ಕ್ಷೇತ್ರವನ್ನ, ಗುಡಿಯನ್ನ, ದೇವಸ್ಥಾನವನ್ನ ಅಳಗಾಡಿಸ್ಲಿಕ್ಕೆ ಆಗೋದಿಲ್ಲ. ಸಪ್ತ ಪ್ರಾಕಾರದಿಂದ ಕೂಡಿರ್ತಕ್ಕಂತಹ ಗುಡಿ ಅದು, ವಿಶ್ವಕರ್ಮದಿಂದ ಬ್ರಹ್ಮದೇವರು ಮಾಡಿಸಿದ್ದದು. ಅಳಗಾಡಿಸ್ಲಿಕ್ಕೆ ಆಗೋದಿಲ್ಲ. ಆವಾಗ ವಿಭೀಷಣಿಗೆ ಬಹಳ ದುಃಖ ಆಗೋಗ್ಬಿಡ್ತದೆ.
ಎಂತಹ ಕೆಲಸ ನಾನು ಮಾಡಿಬಿಟ್ಟೆ, ಇಡಬಾರದಂತಹ ಸ್ಥಳದಲ್ಲಿ ಏನಾದ್ರೂ ಇಟ್ಬಿಟ್ನ ಈ ಕ್ಷೇತ್ರವನ್ನ ನಾನು. ರಾಮಚಂದ್ರ ದೇವರು ಬಹಳ ಪ್ರೀತಿಯಿಂದ ಕೊಟ್ಟದ್ದು, ನಮ್ಮ ತಂದೆ ತಾಯಿಗಳು ಕೊಟ್ಟಿರ್ತಕ್ಕಂತಹ ಒಂದು ಗಿಫ್ಟೇ ಅಪ್ಪನ ಉಡುಗೊರೆ ಅಮ್ಮನ ಉಡುಗೊರೆ ಅಂತ ಎಷ್ಟು ಚಂದ ಕಾಳಜಿ ಮಾಡ್ಕೊಂಡಿರ್ತೀವಿ. ಅಪ್ರಾಕೃತ ಶರೀರದನ ಇರತಕ್ಕಂತಹ ಸಾಕ್ಷಾತ್ ರಾಮಚಂದ್ರ ದೇವರೇ ತಮ್ಮ ಕೈಯಾರೆ ಪ್ರೀತಿಯಿಂದ ಕೊಟ್ಟಿರ್ತಕ್ಕಂತಹ ಕ್ಷೇತ್ರವನ್ನು ಇಲ್ಲಿಟ್ಟು ಪ್ರತಿಷ್ಠಾಪನೆ ಆಗೋಗ್ಬಿಡ್ತಲ್ಲ, ಇದು ಏನ್ ಮಾಡೋದು ಅಂತ ಬಹಳ ದುಃಖದಿಂದ ಅಳ್ತಾ ಇರಬೇಕಾದ್ರೆ ಆವಾಗ ಪರಮಾತ್ಮ ಬಂದು ಹೇಳ್ತಾನಂತೆ, ಅಳಬೇಡಪ್ಪ, ನಾನು ಸ್ವಯಂ ನನ್ನ ಇಚ್ಛೆಯಿಂದನೇ ಇಲ್ಲಿ ಸನ್ನಿಹಿತನಾಗಿದ್ದೇನೆ ಈ ಕಾವೇರಿ ಕ್ಷೇತ್ರದಲ್ಲಿ. ಆದ್ದರಿಂದಾಗಿ ನೀನೇನು ಇಡಬಾರದಂತಹ ಸ್ಥಳದಲ್ಲಿ ಇಟ್ಟಿಲ್ಲ, ನಾನು ಸ್ವಪ್ರೇರಿತನವಾಗಿ ಇಲ್ಲಿ ಸನ್ನಿಹಿತನಾಗಿದ್ದೇನೆ ಅಂತಂದಾಗ ವಿಭೀಷಣ ಅಂತಾನೆ, ಹಾಗಾದ್ರೆ ನನ್ನ ಮನೆಗೆ ಏನ್ ತಗೊಂಡೋಗ್ಲಿ ನಾನು ಅಂತಂದಾಗ, ಅಲ್ಲಿ ಇನ್ನೊಂದು ರೂಪದಿಂದ ಬಂದು ನಾನು ಇರ್ತೇನೆ, ವಿಚಾರ ಮಾಡ್ಬೇಡ ಅಂತ ಹೇಳ್ತಾರೆ. ದಾಸರು ಅದನ್ನು ಹೇಳ್ತಾರೆ, ಮುಳ್ಳು ಮೊನೆಯ ಮುಳ್ಳು ಕೊನೆಯ ಒಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲಿ ಲಕುಮಿನಲ್ಲನಿದ್ದಾನೆ, ಪ್ರಾಣಿ ಚಿಂತ್ಯಾಕ ಮಾಡತೀದಿ ಚಿನ್ಮಯನಿದ್ದಾನೆ. ಪ್ರತಿಯೊಂದು ಪದಾರ್ಥಗಳಲ್ಲಿಯೂ ಕೂಡ ನಾನು ಸನ್ನಿಹಿತನಾಗಿದ್ದೇನೆ, ನೀನು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ, ನಿನ್ನ ಊರಿಗೂ ಕೂಡ ಇನ್ನೊಂದು ರೂಪದಿಂದ ನಾನು ಬರ್ತೇನೆ ಅಂತ ಹೇಳಿ ಆ ವಿಭೀಷಣನಿಗೆ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ. ಹೀಗೆ ಹಸ್ತಿಗಿರಿ ಕರಿಗಿರಿಯ ಹಾಗೂ ರಂಗಕ್ಷೇತ್ರದ ಮಹಾತ್ಮೆಯನ್ನ ಹೇಳಿದರೆ, ಇನ್ನು ಮುಂದೆ ವೆಂಕಟಗಿರಿಯ ಮಹಾತ್ಮೆಯನ್ನ ಕೇಳೋದಕ್ಕಾಗಿ ಉತ್ಸಗದಿಂದ ಕೂತಿದ್ದೇವೆ, ದಯವಿಟ್ಟು ಅದನ್ನ ಹೇಳಿ ಎಂಬುದಾಗಿ ಹೇಳಿದಾಗ ಸೂತ ಪುರಾಣಕರು ಹೇಳ್ತಾರಂತೆ, ಸಾಧು ಪೃಷ್ಟಂ ತ್ವಯಾ ಬ್ರಹ್ಮನ್ ಚರಿತಂ ವೆಂಕಟೇಶಿತು. ಅತ್ಯದ್ಭುತವಾಗಿರ್ತಕ್ಕಂತಹ ಪ್ರಶ್ನೆಯನ್ನ ಮಾಡಿದ್ದೀರಿ. ಯಥಾಶ್ರುತಂ ಮಯಾ ಪೂರ್ವಂ, ಹೇಗೆ ನಾನು ವೇದವ್ಯಾಸ ದೇವರಿಂದ ಅದನ್ನ ಶ್ರವಣವನ್ನ ಮಾಡಿದೆನೋ ಅದೇ ರೀತಿಯಾಗಿ ನಿಮಗೆ ಹೇಳುತ್ತೇನೆ. ತಥಾ ಧ್ಯಾಯನ್ ಸಮಾಚಕ್ಷೆ ಸಾವಧಾನ ಮನಾಶೃಣು, ಸಾವಧಾನ ಮನಸ್ಸಿನಿಂದ ಎಲ್ಲ ಚಿಂತೆಗಳನ್ನ ಬಿಟ್ಟು ಈ ವೆಂಕಟೇಶ ಮಹಾತ್ಮೆಯ ಕಥಾಶ್ರವಣವನ್ನು ಮಾಡ್ರಿ ಅಂತ ಹೇಳಿ ಸೂತ ಪುರಾಣಿಕರು ಪ್ರಾರಂಭವನ್ನು ಮಾಡ್ತಾರಂತೆ. ಸೂತೌವಾಚ ಪುರಾತು ಜನಕೋ ನಾಮ ರಾಜ ಪರಮಧಾರ್ಮಿಕ, ಸತ್ಯವಾಕ್ ಸರ್ವಶಾಸ್ತ್ರೇಷು ಕೋವಿದ ಕೋಪವರ್ಜಿತ. ನೋಡ್ರಪ್ಪ, ಹಿಂದೆ ಜನಕ ಅಂತ ಒಬ್ಬದಾಗಿ ಮಹಾರಾಜ ಇದ್ದ. ಅವನು ಪರಮ ಧಾರ್ಮಿಕನಾಗಿದ್ದ. ಅವನಿಗೆ ಒಬ್ಬ ತಮ್ಮ ಇದ್ದ ಕುಶಕೇತು ಎಂಬುದಾಗಿ, ಅವನನ್ನ ಕುಶಧ್ವಜ ಅಂತ ಕೂಡ ಕರೀತಾರೆ. ಅವನು ಕೂಡ ಜನಕ ಮಹಾರಾಜನೇ. ಜನಕ ಅಂತ ಅನ್ನೋದು ಇದು ಒಂದು ಅಡ್ರೆಸ್ ಇದ್ದಂಗೆ. ಹೇಗೆ ಒಬ್ಬೊಬ್ಬರದು ಕುಲಕರ್ಣಿ ಅಂತ ಇರ್ತದೆ, ಜೋಶಿ ಅಂತ ಇರ್ತದೆ. ಜೋಶಿಯವ್ರು ನೀವು ಬರ್ರಿ ಅಂತಂದ್ರೆ ಅವ್ರೊಬ್ಬರೇ ಇರ್ತಾರ. ಆ ಮನೆತನದಲ್ಲಿ ಬಂದವರೆಲ್ಲ ಜೋಶಿನಿ ಅಂತ ಇರ್ತಾರೆ, ಆ ಮನೆತನದಲ್ಲಿ ಬಂದವರೆಲ್ಲ ಕುಲಕರ್ಣಿ ಅಂತಾನೆ ಇರ್ತಾರೆ. ಹಾಗೆ ಜನಕ ಅಂತ ಅನ್ನೋದು ಅವರದೊಂದು ಅಡ್ರೆಸ್, ಸರ್ನೇಮ್. ಆ ಜನಕ ಮಹಾರಾಜ ಅಂತಂದ್ರೆ ಅವನಿಗೆ ಹೆಸರು ಸೀರಧ್ವಜ ಅಂತ, ಭಾಗವತದ 9ನೇ ಸ್ಕಂದದಲ್ಲಿ ಬರುವಂತದ್ದು ಸೀರಧ್ವಜ ಅಂತ. ಅವನು ಹೇಗೆ ಇದ್ದ ಅಂತಂದ್ರೆ, ಸತ್ಯವಾಕ್ ಸರ್ವಶಾಸ್ತ್ರೇಶು ಕೋವಿದ ಕೋಪವರ್ಜಿತ, ಸರ್ವಶಾಸ್ತ್ರೇಶು ಕೋವಿದ. ಇಂತಹ ಶಾಸ್ತ್ರ ಜನಕ ಮಹಾರಾಜನಿಗೆ ಗೊತ್ತಿಲ್ಲ ಅಂತ ಇಲ್ಲ. ಪ್ರತಿಯೊಂದು ಶಾಸ್ತ್ರವನ್ನು ಕೂಡ ಚೆನ್ನಾಗಿ ಅಧ್ಯಯನವನ್ನ ಮಾಡಿದ್ದ. ಸತ್ಯವಾಕ್, ಯಾವಾಗಲೂ ಕೂಡ ಸತ್ಯವನ್ನ ಮಾತಾಡ್ತಾ ಇದ್ದ. ಒಂದು ದಿನವೂ ಕೂಡ ಸುಳ್ಳು ತಮಾಷೆಗೂ ಕೂಡ ಮಾತನಾಡಿದವಲ್ಲ. ಕೋಪವರ್ಜಿತ, ಮುಖ್ಯವಾಗಿ ಸಿಟ್ಟು ಮಾಡ್ಕೋತಿರ್ಲಿಲ್ಲ. ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಸಿಟ್ಟು ಮಾಡ್ಕೋತಿರ್ಲಿಲ್ಲ. ಕೋಪವನ್ನ ಗೆದ್ದರೆ ನಾವು ಎಲ್ಲವನ್ನೂ ಕೂಡ ಗೆದ್ದಂತೆ. ಅಂತವನು ವಾಸುದೇವ ಪ್ರಸಾದಸ್ಯ ಮುಖ್ಯ ಪಾತ್ರೋ ಭವನ್ ನೃಪಃ. ಆ ಜನಕ ಮಹಾರಾಜ, ಸೀರಧ್ವಜ ಎಂಬತಕ್ಕಂತಹ ಮಹಾರಾಜ ಪರಮಾತ್ಮನ ಅನುಗ್ರಹಕ್ಕೆ ವಿಶೇಷ ಪಾತ್ರಭೂತನಾಗಿದ್ದ. ಅವನಿಗೆ ಕುಶಧ್ವಜ ಎಂಬುದಾಗಿ ತಮ್ಮ ಇದ್ದ. ಅವನ ಕುಶಧ್ವಜನಿಗೂ ಕೂಡ 3 ಜನ ಹೆಣ್ಣು ಮಕ್ಕಳು, ಊರ್ಮಿಳ, ಶ್ರುತಕೀರ್ತಿ ಹಾಗೂ ಮಾಂಡವಿ ಎಂಬುದಾಗಿ 3 ಜನ ಹೆಣ್ಣು ಮಕ್ಕಳು ಆ ಕುಶಧ್ವಜನಿಗೆ. ಜನಕ ಮಹಾರಾಜನಿಗೂ ಕೂಡ, ಸೀರಧ್ವಜ ಮಹಾರಾಜನಿಗೂ ಕೂಡ ಸೀತಾ ಎಂಬುದಾಗಿ ಒಬ್ಬ ಸುಂದರಿಯಾಗಿರತಕ್ಕಂತಹ ಮಗಳಿದ್ದಳು. ರಾಜ್ಯದ ಎಲ್ಲ ಕಾರ್ಯಭಾರಗಳನ್ನು ಕೂಡ ತನ್ನ ತಮ್ಮನಿಗೆ ವಹಿಸಿಬಿಟ್ಟಿದ್ದ. ಏನೇ ಆಗುಹೋಗಳಿದ್ರೂ ಕೂಡ ಆ ಸೀರಧ್ವಜನ ತಮ್ಮ ಕುಶಧ್ವಜ ನೋಡಿಕೊಳ್ತಾ ಇದ್ದ. ಭ್ರಾತಾ ಚಕಾರ ಯಾಮಾಸ ರಾಜ್ಯಂ ಜನಕ ಭೂಪತಿ ಸಭ್ರಾತ್ರಯ ರಾಜ್ಯಂ ಚಕಾರಾರೇಶು ಭಕ್ತಿವಾನ್. ಅಣ್ಣನ ಮೇಲೆ ವಿಶೇಷವಾದ ಭಕ್ತಿ ಅಭಿಮಾನ ಕೂಡ ಆ ಕುಶಧ್ವಜನಿಗೆ ಇತ್ತು. ಅವನ ಆಜ್ಞೆಯಿಂದ ಯಥಾವತ್ತಾಗಿ ರಾಜ್ಯವನ್ನ ನಡೆಸ್ತಾ ಇದ್ದ. ಹೀಗಿರಬೇಕಾದ್ರೆ ಪ್ರಾರಬ್ಧ ಹೇಗಿರ್ತದ ನೋಡ್ರಿ. ಜನಕ ಮಹಾರಾಜ ಎಲ್ಲ ರಾಜ್ಯವನ್ನ, ಎಲ್ಲ ಜವಾಬ್ದಾರಿಯನ್ನ ತನ್ನ ತಮ್ಮನಿಗೆ ವಹಿಸಿ ತಾನು ಆರಾಮದಿಂದ ಇರಬೇಕಾದ್ರೆ ಹೇಗಿತ್ತು ಅಂತಂದ್ರೆ, ಒಂದು ದಿನ ಜಗಲಿ ಮೇಲೆ ಕುಳಿತುಕೊಂಡಾಗ ಆರಾಮಾಗಿ ನಾವು ಊಟ ಮಾಡಿದ್ಮೇಲೆ ಹೇಗೆ ಕೂತಿರ್ತೀವಿ ಹಾಗೆ ಜನಕ ಮಹಾರಾಜ ಒಂದು ಸಾರಿ ಕುಳಿತುಕೊಂಡಾಗ, ಒಬ್ಬರೇ ಕೂತ್ಕೊಂಡಾಗ 108 ವಿಚಾರಗಳು ಬರ್ತಿರ್ತಾರೆ. ಇದನ್ ಮಾಡ್ಲಾ ಅದನ್ ಮಾಡ್ಲಾ ಅಂತ. ಹಂಗ ಜನಕ ಮಹಾರಾಜ, ಅವನು ಯಾವ ಪ್ರಾರಬ್ಧ ಏನೋ ಗೊತ್ತಿಲ್ಲ, ಒಂದು ಸಾರಿ ಅಸಜ್ಜನರು, ದುಷ್ಟ ಜನರು
ಅಪೇಕ್ಷೆ ಪಡ್ತಾ ಇರತಕ್ಕಂತಹ ಒಂದು ವಿಚಾರ ಅವನ ತಲೆಯೊಳಗೆ ಬಂತು. ಇಹ ಖಲು ಸುಖಮೇವ ಮೇ ಸ್ಯಾತ್ ದುಃಖಮಪಿ ಮನಾಗೂತ್ ದುಃಖಂ ನ ಪಶ್ಯೇ ನೇತ್ರಾಭ್ಯಾಂ ಸುಖಂ ಪಶ್ಯೇ ಸದಾತ್ಮನಃ ಸುಖಮೇವ ಸದಾ ಮೇ ಸ್ಯಾತ್. ನನಗೆ ಯಾವಾಗಲೂ ಕೂಡ ಸುಖವೇ ಇರ್ಲಿ, ದುಃಖ ಬರೋದೇ ಬೇಡ. ಇದುವರೆಗೂ ನಾನು ದುಃಖವನ್ನ ಕಂಡಿಲ್ಲ. ಈಗ ಆಲ್ರೆಡಿ 80,000 ವರ್ಷಗಳು ಮುಗಿದು ಹೋಗ್ಬಿಟ್ಟದೆ, ಇನ್ನು 20,000 ವರ್ಷಗಳಿವೆ. ಅಲ್ಲಿವರೆಗೆ ನನಗೆ ದುಃಖನೇ ಬರೋದು ಬೇಡ, ಹೀಗೆ ಆರಾಮಾಗಿದ್ ಬಿಡಬೇಕು ಅಂತ ವಿಚಾರ ಮಾಡಿದ. ದಾಸರು ಹೇಳ್ತಾರೆ, ಇಂತಹ ವಿಚಾರ ಮಾಡಬಾರದು. ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದ, ಎಲ್ಲವನ್ನೂ ತಿಳ್ಕೊಂಡಿದ್ದ ಅಂತಂದ್ಮೇಲೆ ಈ ರೀತಿಯಾಗಿರ್ತಕ್ಕಂತಹ ವಿಚಾರ ಅವನ ತಲೆಗೆ ಯಾಕೆ ಬಂತು? ಇದನ್ನೇ ಪ್ರಾರಬ್ಧ ಅಂತ ಹೇಳ್ತಾರೆ. ಯಾವುದಾದ್ರೂ ಸಜ್ಜನರು, ಜ್ಞಾನಿಗಳು ಏನಾದರೂ ತಪ್ಪು ಮಾಡಿದ್ರೆ ಪರಮಾತ್ಮ ಅಲ್ಲೇ ಒಂದು ಚಿಕ್ಕದಾಗಿ ಶಿಕ್ಷೆಯನ್ನ ಕೊಟ್ಟು ಅದನ್ನು ಮುಗಿಸಿ ಬಿಡ್ತಾನಂತೆ. ನಾವು ಸಣ್ಣದಾಗಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಒಂದು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗಿ ಕೆಳಗಡೆ ಗಾಡಿಯಿಂದ ಬಿದ್ವಿ ಅಂತಂದ್ರೆ ದೊಡ್ಡದಾಗೋದು ಯಾವ್ದೋ ತಪ್ಪಿ ಸಣ್ಣದಾಗಿ ಬಿಟ್ಬಿಡು ಅಂತ ಹೇಳ್ತೀವಲ್ಲ, ಹಾಗೆ ಜನಕ ಮಹಾರಾಜನಿಗೆ ಒಂದು ಸಾರಿ ದುಃಖವನ್ನು ತೋರಿಸ್ಬೇಕು ಅಂತ ಸಂಕಲ್ಪವನ್ನು ಮಾಡಿದ. ದಾಸರ ಈ ಮಾತನ್ನ ತುಂಬಾ ಸುಂದರವಾಗಿ ಹೇಳ್ತಾರೆ. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ, ನಿಖಿಲಾಂತರಗತ ವ್ಯಾಸ ವಿಠಲ ತವ ಮುಖ ಪಂಕಜ ತೋರೋ ಪಾಂಡುರಂಗ, ನೆರೆ ನಂಬಿದೆ ಮತ್ ಹೃದಯ ಮಂಟಪದೋಳ್ ಪರಿಶೋಭಿಸುತ್ತಿರೋ ಪಾಂಡುರಂಗ. ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ ಅಂತ ಹೇಳ್ತಾ ಇರ್ಬೇಕು. ಹೀಗಿರಬೇಕಾದ್ರೆ ಒಂದು ಸಾರಿ ಆ ಜನಕ ಮಹಾರಾಜನ ತಮ್ಮ ಕುಶಧ್ವಜ ಕಾರಣಾಂತರದಿಂದ ಮರಣವನ್ನು ಹೊಂದಿಬಿಟ್ಟ. ಒಂದು ದಿನ ಹೊಂದಿದಾಗ ಆ ಕುಶಧ್ವಜನ ಹೆಂಡತಿಯು ಕೂಡ ತನ್ನ ಗಂಡ ತೀರಿ ಹೋದ ಮೇಲೆ ದುಃಖದಿಂದ ಅವಳು ಕೂಡ ದುಃಖ ತಪ್ತಳಾಗಿ, ಅವಳು ಕೂಡ ಗಂಡ ಇಲ್ಲದೆ ಇರತಕ್ಕಂತಹ ಜೀವನ ನನಗೆ ಯಾಕೆ ಅಂತ ಹೇಳಿ ತಾನು ಕೂಡ ಮರಣವನ್ನು ಹೊಂದಿಬಿಟ್ಲು, ಸಹಗಮನವನ್ನು ಮಾಡಿಬಿಟ್ಲು. ಇಷ್ಟಾದ ಮೇಲೆ ಆ ಜನಕ ಮಹಾರಾಜನಿಗೆ ಚಿಂತೆ ಬಂತು. ನೋಡ್ರಿ, ಇಷ್ಟು ದಿನ ನಾನು ದುಃಖವನ್ನೇ ಕಂಡಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂತಹ ಚಿಂತೆ ಇಲ್ಲ ಅಂತ ಅಂದ್ಕೊಂಡು ಕೂತಾಗ ತಮ್ಮ ಸತ್ತು ಹೋಗ್ಬಿಟ್ಟ. ರಾಜ್ಯಭಾರವೆಲ್ಲ ಇವನು ತಲೆ ಮೇಲೆ ಬಿತ್ತು. ರಾಜ್ಯವನ್ನ ನೋಡ್ಕೊಳ್ಬೇಕು, ಶತ್ರುಗಳನ್ನ ನಿಗ್ರಹ ಮಾಡಬೇಕು, ಸಾಲದ್ದಕ್ಕೆ 4 ಜನ ಹೆಣ್ಣು ಮಕ್ಕಳು, ತಮ್ಮನ ಮಕ್ಕಳನ್ನ ಮದುವೆಯನ್ನು ಮಾಡಬೇಕು, ಅವರನ್ನ ಬೆಳೆಸ್ಬೇಕು. ಇನ್ನೂ ಸಣ್ಣ ಮಕ್ಕಳವರು. ಅವರ ಎದುರಿಗೆ ಕೂತು ಅಳತಾನಂತೆ ಜನಕ ಮಹಾರಾಜ. ಹಾ ಭದ್ರೇ ಬಾಲಕನ್ಯಾತ್ವಂ ವೃದ್ಧಂ ಮಾಂಚ ಜನಕಂ ತಥಾ ಕ್ವಗಚ್ಛಸಿ ವರಾರೋಹೇ ಮತಿಮಾಲಿಂಗ್ಯ ಮಂಗಲೇ ಅತಿ ಅಶೀತಿ ವರ್ಷ ಸಾಹಸ್ರಂ ಸಂಪ್ರಾಪ್ತಂ ಮಮ ಭಾಮಿನಿ ಏತಾವತ್ ಕಾಲ ಪರ್ಯಂತಂ ಅದೃಷ್ಟಂ ದುಃಖ ಸಂಚಯಂ. 80,000 ವರ್ಷಗಳಾಗಿದೆ ನನಗೆ. ಇಂತಹ ಸಂದರ್ಭದಲ್ಲಿ ನನ್ನನ್ನು ಬಿಟ್ಟು ಹೋಗ್ಬಿಟ್ರಲ್ಲಪ್ಪ ಇಬ್ರು ನೀವು. ಈ ಮಕ್ಕಳನ್ನ ನಾನು ಹೇಗೆ ಬೆಳೆಸ್ಲಿ, ಹೇಗೆ ಇವರನ್ನ ದೊಡ್ಡವರ ಮಾಡ್ಲಿ, ರಾಜ್ಯಭಾರವನ್ನ ನೋಡ್ಕೊಳ್ಳ, ಕೋಶಾಗಾರವನ್ನ ನೋಡ್ಕೊಳ್ಳ, ಜನರನ್ನ ನೋಡ್ಲ ಅಥವಾ ಮಕ್ಕಳನ್ನ ನೋಡ್ಲ. 80,000 ವರ್ಷಗಳಾಗಿ ಹೋಗ್ಬಿಟ್ಟಿದೆ. ಇನ್ನ ಎಲ್ಲ ಶತ್ರುಗಳ ನನ್ನ ಮೇಲೆ ಯುದ್ಧವನ್ನ ಸಾರಿದ್ರೆ ಅವ್ರ ಜೊತೆಗೆ ಯುದ್ಧವನ್ನ ನಾನು ಹೇಗೆ ಮಾಡ್ಲಿ? ಹೀಗೆ ವಿಚಾರವನ್ನ ಮಾಡ್ತಾ ಮುಂದೇನ್ ಮಾಡ್ಬೇಕು, ಯಾರು ಇಲ್ಲೇ ಇಲ್ಲ. ಆ ತಮ್ಮನ ಹೆಂಡತಿಯ ಇಬ್ಬರ ಪೇತ ಕಾರ್ಯಗಳನ್ನು ಕೂಡ ಇವನೇ ಮಾಡಿ ಮುಗಿಸಿದಾದ್ಮೇಲೆ ಪ್ರತಿನಿತ್ಯವೂ ಕೂಡ ಚಿಂತೆ ಪಾಪ ಇವನಿಗೆ. ಮಕ್ಕಳು ಊಟ ಮಾಡಿದ್ರೋ ಇಲ್ಲೋ, ಮಲ್ಕೊಂಡಾರೋ ಇಲ್ಲೋ, ಮತ್ತ ಅವ್ರ ಅವ್ವಪ್ಪನ ನೆನ್ಸ್ಕೊಂಡು ಅಳ್ತಾ ಇದ್ದಾರ, ಏನ್ ಮಾಡ್ತಾ ಇದ್ದಾರ, ಹಗಲು ರಾತ್ರಿ ಇವ್ರದೇ ಚಿಂತೆ ಆಗೋಗ್ಬಿಟ್ಟದ. ಅವಾಗ ಈ ರೀತಿಯಾಗಿ ಚಿಂತನೆ ಮಾಡ್ತಾ ಇರಬೇಕಾದ್ರೆ ಪರಮಾತ್ಮನ ಅನುಗ್ರಹದಿಂದ ಶತಾನಂದ ಪುರೋಹಿತರು ಅಲ್ಲಿಗೆ ಬರ್ತಾರೆ ಅವನ ಮನೆಗೆ. ಬಂದಾಗ ಈ ಶತಾನಂದರು ಗೌತಮ ಋಷಿಗಳು ಮತ್ತು ಅಹಲ್ಯಾದೇವಿಯ ಮಕ್ಕಳು ಇವರು ಶತಾನಂದರು. ಇವರು ಆ ಜನಕ ಮಹಾರಾಜನ ಅರಮನೆಗೆ ಬರ್ತಾರೆ ಭಗವಂತನ ಪ್ರೇರಣೆಯಿಂದ. ಅವಾಗ ಜನಕ ಮಹಾರಾಜ ಅಂತಾನಂತೆ, ಶತಾನಂದ ಮಹಾಪ್ರಾಜ್ಞ ಕಾಗತೆ ಪುರತೋ ಮಮ ವೃದ್ಧತ್ವಾತ್ ಆತ್ಮನಶ್ಚೈವ ಪುತ್ರಾಣಾಂ ಚೈವ ಶೈಶವಾತ್. ಆ ಬಂದಿರತಕ್ಕಂತಹ ಶತಾನಂದ ಪುರೋಹಿತರಿಗೆ ಕರೆದು ಪಾದ ಪ್ರಕ್ಷಾಲನೆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಯೋಗ್ಯವಾದ ಆಸನದಲ್ಲಿ ಕೂಡಿಸಿ ಅವರಿಗೆ ಸಮಯೋಚಿತವಾಗಿರತಕ್ಕಂತಹ ಮಾತುಗಳನ್ನು ಹೇಳ್ತಾನೆ. ಮಾತಾಡಬೇಕಾದರೆ ಸಮಯ ಸಂದರ್ಭಗಳನ್ನ ನೋಡಿಕೊಂಡು ಎದುರಿನ ವ್ಯಕ್ತಿ ನಾವು ಹೇಳ್ತಕ್ಕಂತಹ ಮಾತುಗಳನ್ನ ಕೇಳ್ತಾನೋ ಇಲ್ಲೋ ಅದನ್ನೆಲ್ಲ ನೋಡಿಕೊಂಡು ನಾವು ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ಬೇಕು. ಅವನು ಎಲ್ಲೋ ಹೋಗೋ ಅರ್ಜೆಂಟ್ ಒಳಗಿರ್ತಾನೆ, ಅಂತ ಸಂದರ್ಭದೊಳಗೆ ನಮ್ಮ ನಿಕತಿಗಳನ್ನೆಲ್ಲ ಅವನಿಗೆ ಹೇಳ್ತಾ ಕೊಡೋದು. ಅವನು ಹೂ ಅಂತ ಅನ್ಲಿಕ್ಕೂ ಆಗಲ್ಲ, ಹೂ ಅಂತ ಅನ್ಲಿಕ್ಕೂ ಆಗಲ್ಲ. ಹೌದು ಹೌದು ಹಾಗೆ ಜನಕ ಮಹಾರಾಜ ತನ್ನ ಕಷ್ಟಗಳನ್ನೆಲ್ಲವೂ ಕೂಡ ಆ ಶತಾನಂದ ಪುರೋಹಿತರಿಗೆ ಹೇಳ್ತಾ ಇದ್ದಾನಂತೆ. ಬಹವ ಶತ್ರವಸ್ಸಂತಿ ರಾವಣೇಂದ್ರಾಜಿತಾದಯ ತೇಭ್ಯೋ ಯುದ್ಧಂ ಕಥಂ ದಾಸ್ಯ ಅಸಹಾಯೋತಿ ಜೀರ್ಣವಾನ್. ಸ್ವಾಮಿ, ಬಹಳ ವಯಸ್ಸಾಗಿ ಹೋಗ್ಬಿಟ್ಟಿದೆ, ಜೀರ್ಣನಾಗಿದ್ದೇನೆ. ಒಬ್ಬರೊಬ್ಬರು ಕೂಡ ಸಣ್ಣವರಾದಕ್ಕಂತಹ ಯಾರು ಸಣ್ಣ ಶತ್ರುಗಳೆಲ್ಲ ಇಲ್ಲ. ರಾವಣ, ಇಂದ್ರಜಿತು ದೊಡ್ಡ ದೊಡ್ಡ ಶತ್ರುಗಳು ಇವರು.
ದಿವಾನಕ್ತಂ ಸಮಾಯಾತಿ ರಾವಣ ಕೇನ ಹೇತುನ. ಆ ರಾವಣ ಹಗಲು ರಾತ್ರಿ ಅನ್ನದೆ ಯಾವಾಗ ಬೇಕವಾಗ ಬರ್ತಾನೆ, ಏನ್ ಮಾಡೋದಿಲ್ಲ, ಬಂದ್ರೆ ಬರೋದು ಸುಮ್ನೆ ರಾಜ್ಯವನ್ನ ಸುತ್ತಾಕೊಂಡು ಹೋಗೋದು, ಪುಷ್ಪಕ ವಿಮಾನದಾಗ ಸುಮ್ನೆ ಸುತ್ತಾಕೊಂಡು ಹೋಗೋದು, ನೋಡೋದು. ನಮಗ್ ಆಗದೆ ಇರೋರು ಯಾರಾದ್ರೂ ನಮ್ಮ ಮನೆ ಹತ್ರ ಓಡಾಡ್ತಾ ಇದ್ರೆ ನಮ್ಗೆ ಭಾರಿ ಭಯ ಆಗ್ತದೆ, ಏನ್ ವಿಚಾರ ಮಾಡ್ಲಿಕ್ಕತ್ತಾರ ಇವರು ಅಂತೆಂಬುದಾಗಿ. ಹಾಗೆ ಜನಕ ಮಹಾರಾಜನಿಗೂ ಕೂಡ ಆ ರಾವಣನ ಭಯ ಬಹಳ ಇತ್ತು. ಭಯ ಬಹಳ ಇತ್ತಂತ ಅನ್ನೋದಕ್ಕಾಗಿ, ಅಂದ್ರೆ ಇವನಿಗೆ ವಯಸ್ಸು ಬಹಳ ಆಗಿರೋದ್ರಿಂದಾಗಿ ಇವನಿಗೆ ಬಹಳ ಭಯ. ಸಾಲದಕ್ಕೆ 4 ಜನ ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳನ್ನ ಕೂಡ ಕಾಪಾಡ್ಕೋಬೇಕು. ಒಂದಾದ್ರೆ ಇನ್ನೊಂದೇನು ಅಂತಂದ್ರೆ, ನನ್ನ ಮಕ್ಕಳಿಗೆ ನಾನು ಯೋಗ್ಯರಾಗಿರ್ತಕ್ಕಂತಹ ವರಗಳನ್ನ ನೋಡಿ ಅವರನ್ನ ಮದುವೆ ಮಾಡಿಸ್ಬೇಕಾಗಿದೆ. 4 ಜನ ಹೆಣ್ಣು ಮಕ್ಕಳು ಕೂಡ ಏಕದೇಶಾಧಿಪಸ್ಯೈವ ಸುಸ್ನಾಸ್ತಾಶ್ಚ ಭವಂತ್ವಿತಿ ಜಾಮಾತರಶ್ಚ ಚತ್ವಾರಃ ಏಕರಾಜಸ್ತಥಾ ಸುತ. ಈ ನನ್ನ 4 ಜನ ಹೆಣ್ಣು ಮಕ್ಕಳು ಕೂಡ ಒಬ್ಬನೇ ರಾಜನಿಗೆ 4 ಜನ ಗಂಡು ಮಕ್ಕಳಿರಬೇಕು, ಅಂತಹವರ ಮನೆಗೆ ನಾನು ಕೊಟ್ಟು ಮದುವೆಯನ್ನ ಮಾಡಬೇಕು. ನನ್ನ 4 ಜನ ಹೆಣ್ಮಕ್ಕಳು ಕೂಡ ಒಂದೇ ಮನೆಯಲ್ಲಿ ಸುಖವಾಗಿರಬೇಕು. ಭ್ರಾತೃಹೀನಸ್ಯ ಮೇ ರಾಜ್ಯಂ ಸ್ವಯಮೇವ ಪುರೋಹಿತ ಕೇನೋಪಾಯೇನ ಭೂಯಾತ್ ಇತಿ ತತ್ಕಾರಣಂ ವದ. ನನ್ನ ತಮ್ಮ ತೀರಿ ಹೋಗಿದ್ದಾನೆ, ತೀರಿ ಹೋದ್ಮೇಲೆ ಅವನ ರಾಜ್ಯಭಾರವೆಲ್ಲವೂ ಕೂಡ, ಮಾಡತಕ್ಕಂತಹ ರಾಜ್ಯಭಾರ ಎಲ್ಲ ಕೂಡ ನನ್ನ ತಲೆಯ ಮೇಲೆ ಬಿದ್ದಿದೆ. ಆ ರಾಜ್ಯಭಾರವನ್ನು ಕೂಡ ನಾನು ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗಬೇಕು. ಇದಕ್ಕೆಲ್ಲದಕ್ಕೂ ಕೂಡ ಒಂದು ಉತ್ತಮವಾಗಿರತಕ್ಕಂತಹ ಸೂಕ್ತವಾದ ಉಪಾಯ ಏನಾದರೂ ಇದ್ರೆ ದಯವಿಟ್ಟು ಅದನ್ನ ಹೇಳ್ರಿ ಎಂಬುದಾಗಿ ಶತಾನಂದ ಪುರೋಹಿತರಿಗೆ ಜನಕ ಮಹಾರಾಜ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಶತಾನಂದರು ಹೇಳ್ತಾರಂತೆ, ಅಸ್ತಿ ಕಶ್ಚಿತ್ ವಿಶೇಷೋಸ್ಮಿನ್ ಭೂಲೋಕೆ ಭೂಮಿಪಾಲಕ. ಜನಕ ಮಹಾರಾಜ, ಏನು ಚಿಂತೆ ಮಾಡ್ಬೇಡಪ್ಪ, ಪ್ರತಿಯೊಂದು ಕಷ್ಟಕ್ಕೂ ಕೂಡ ಒಂದು ಉಪಾಯ ಇದ್ದೇ ಇರುತ್ತೆ. ಎಲ್ಲ ಕಷ್ಟಗಳು ಕೂಡ ತೀರಿ ಹೋಗ್ತವೆ, ಏನು ವಿಚಾರ ಮಾಡಬೇಡ. ದುಹಿತಸ್ತುವ ಕಲ್ಯಾಣಂ ಸುಖದಂ ಶತ್ರುನಾಶನಂ. ನಿನ್ನ ಮಕ್ಕಳಿಗೆ ಉತ್ತಮರಾಗಿರ್ತಕ್ಕಂತಹ ವರ ಸಿಗ್ತಾರೆ, ನಿನ್ನ ಎಲ್ಲ ಶತ್ರುಗಳು ಕೂಡ ನಾಶರಾಗ್ತಾರೆ, ಎಲ್ಲ ರೀತಿಯಾಗಿರ್ತಕ್ಕಂತಹ ದುರಿತಗಳು ಪರಿಹಾರವಾಗಿ ಉತ್ತಮ ರೀತಿಯಾಗಿ ನಿನ್ನ ರಾಜ್ಯವನ್ನ ಭಾರವನ್ನ ಮಾಡ್ತೀಯ. ಇದಕ್ಕೆಲ್ಲದಕ್ಕೂ ಕೂಡ ಒಂದು ಉಪಾಯವಿದೆ. ನಮಗೆ ಜ್ವರ ಬಂದ್ರೆ ಒಂದು ಮಾತ್ರೆ, ನೆಗಡಿ ಕೆಮ್ಮು ಬಂದ್ರೆ ಒಂದು ಮಾತ್ರೆ, ಮೈಕೈ ನೋವು ಬಂದ್ರೆ ಒಂದು ಮಾತ್ರೆ, ಈಗ ಬೇರೆ ಬೇರೆ. ಆದ್ರೆ ಈ ಸಂಸಾರ ಎಂಬತಕ್ಕಂತಹ ರೋಗಕ್ಕೆ ಒಂದೇ ಮಾತ್ರೆ ಅಂತಂದ್ರೆ ಅದು ಭಗವತ್ ಕಥಾ ಶ್ರವಣ. ಈ ಭಗವತ್ ಕಥಾ ಶ್ರವಣವನ್ನು ಮಾಡೋದ್ರಿಂದಾಗಿ ಎಲ್ಲ ದುರಿತಗಳು ಕೂಡ ಪರಿಹಾರವಾಗುತ್ತೆ ಅಂತ ಶತಾನಂದ ಪುರೋಹಿತರು ಆ ಜನಕ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ. ವೈಕುಂಠಗಿರಿ ಮಾಹಾತ್ಮ್ಯಂ ಸಭವಿಷ್ಯಂ ಸಹೋತ್ತರಂ ಕಲೋ ತತ್ಕೀರ್ತನಂ ಪುಣ್ಯಂ ಸರ್ವ ದುಃಖ ಹರಂ ಶಿವಂ. ವೈಕುಂಠಗಿರಿ ಮಹಾತ್ಮೆಯನ್ನ ನಾನು ನಿನಗೆ ಹೇಳ್ತೇನೆ, ಅದನ್ನ ಶ್ರದ್ಧಾಭಕ್ತಿಯಿಂದ ಶ್ರವಣ ಮಾಡು. ಕಲಿಯುಗದಲ್ಲಿ ಇದರ ಶ್ರವಣವನ್ನ ಮಾಡೋದ್ರಿಂದಾಗಿ ಅನೇಕ ರೀತಿಯಾಗಿರತಕ್ಕಂತಹ ಪುಣ್ಯಗಳನ್ನ ಹೊಂದಬಹುದು. ಧನಕಾಮಸ್ಯ ಧನನಂ ಪುತ್ರಕಾಮಸ್ಯ ಪುತ್ರದಂ. ಯಾರು ದರಿದ್ರನಾಗಿ ಬಡವನಾಗಿರ್ತಾನೋ ಅವನಿಗೆ ವಿಶೇಷವಾಗಿರತಕ್ಕಂತಹ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಯಾರು ಸಂತಾನಾಪೇಕ್ಷೆಗಳಾಗಿರ್ತಾರೋ ಅವರಿಗೆ ವಿಶೇಷವಾಗಿರತಕ್ಕಂತಹ ಸಂತಾನ ಪ್ರಾಪ್ತಿಯಾಗುತ್ತದೆ. ರೋಗಾರ್ಥಾನಾಂ ರೋಗಹರಂ. ಯಾರು ರೋಗದಿಂದ ಬಳಲ್ತಾ ಇರ್ತಾರೋ ಅವರಿಗೆಲ್ಲವೂ ಕೂಡ ಉತ್ತಮವಾಗಿರತಕ್ಕಂತಹ ಆರೋಗ್ಯವನ್ನು ಹೊಂದುತ್ತಾರೆ. ಯಾರು ದಡ್ಡರಾಗಿ ಯಾವ ವಿಷಯವೂ ಕೂಡ ನಮಗೆ ಅರ್ಥವಾಗುವುದೇ ಇಲ್ಲ, ಇವನು ಉಪಯೋಗ ಇಲ್ಲ ಅಂತ ತಿರಸ್ಕಾರ ಮಾಡಿರ್ತಾರೋ ಅಂತಹವರಿಗೆ ಉತ್ತಮವಾಗಿರತಕ್ಕಂತಹ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಯಚ್ಛುತ್ವ ಸರ್ವಲೋಕೇಶೋ ಬ್ರಹ್ಮ ಪದಂಗತಃ. ಈ ವೆಂಕಟಗಿರಿಯ ಮಹಾತ್ಮೆಯನ್ನ ಶ್ರವಣ ಮಾಡಿ ಬ್ರಹ್ಮದೇವರು ಪತ್ಯವನ್ನು ಪಡೆದರು. ಈ ವೆಂಕಟಗಿರಿಯ ಮಹಾತ್ಮೆಯನ್ನೇ ಕೇಳಿ ರುದ್ರದೇವರು ತಮಗೆ ಕಾಲಕೂಟ ವಿಷವನ್ನ ಪಾನ ಮಾಡಿದಾಗ ಅದರಿಂದ ಏನು ಬಾಧೆಯಾಗಿತ್ತು ಆ ಎಲ್ಲ ಬಾಧೆಯನ್ನು ಈ ಕಥಾಶ್ರವಣವನ್ನು ಪರಿಹಾರ ಮಾಡಿಕೊಂಡಿದ್ದಾರೆ. ವಜ್ರೀ ನಾಕಪದಂ ಪ್ರಾಪ್ತ. ಇಂದ್ರದೇವರು ವೃತ್ರಾಸುರನ ಆಕ್ರಮಣದಿಂದ ಸ್ವರ್ಗವನ್ನು ಕಳೆದುಕೊಂಡು ಬಿಟ್ಟಿದ್ದರು. ಅಂತಹ ಇಂದ್ರದೇವರು ವೆಂಕಟಗಿರಿಯ ಮಹಾತ್ಮೆಯನ್ನ ಶ್ರವಣ ಮಾಡಿ ಆ ಸ್ವರ್ಗಾಧಿಪತ್ಯವನ್ನು ಪಡೆದುಕೊಂಡಿದ್ದಾರೆ. ಇಂತಹ ಎಲ್ಲ ದೇವತೆಗಳು ಮಹಾಮಹಾ ದೇವತೆಗಳೇ ವೆಂಕಟಗಿರಿಯ ಮಹಾತ್ಮೆಯನ್ನ ಶ್ರವಣ ಮಾಡಿದ್ದಾರೆ ಅಂತಂದ್ರೆ ಇನ್ನು ಸಾಮಾನ್ಯರಾಗಿರ್ತಕ್ಕಂತಹ ನಾವು ಮನುಷ್ಯರು ಶ್ರವಣ ಮಾಡೋದ್ರಿಂದಾಗಿ ಎಲ್ಲ ದುರಿತಗಳನ್ನು ಕೂಡ ಖಂಡಿತವಾಗಿ ನಾವು ಪರಿಹಾರವನ್ನು ಮಾಡಿಕೊಳ್ಳಬಹುದು ಎಂಬುದಾಗಿ ಹೇಳಿ ಜನಕ ಮಹಾರಾಜರಿಗೆ ಶತಾನಂದ ಪುರೋಹಿತರು ಸಮಾಧಾನವನ್ನು ಹೇಳ್ತಾ ಇದ್ದಾರಂತೆ. ಕಿಮುಕ್ತೇನ ವಿಶೇಷೇಣ ತತ್ವಲಂ ಕ್ಷಿಪ್ರಮೀಕ್ಷಸಿ. ಆದ್ರಿಂದಾಗಿ ಕಲಿಯುಗದಲ್ಲೇ ಆದ್ರೆ ನಮಗೆ ಬೇಗ ಫಲ ಸಿಗೋದಿಲ್ಲ. ನೀನು ತ್ರೇತಾಯುಗದಲ್ಲಿ ಇರ್ತಾ ಇರೋದ್ರಿಂದಾಗಿ ವಿಶೇಷವಾಗಿ ಬೇಗ ನೀನು ಫಲವನ್ನು ಹೊಂದಬಹುದು ಎಂಬುದಾಗಿ ಆ ಶತಾನಂದ ಪುರೋಹಿತರು ಹೇಳಿದಾಗ ಜನಕ ಮಹಾರಾಜ ಅಂತೆ ವದ ವೈಕುಂಠ ಮಾಹಾತ್ಮ್ಯಂ ಕಲೋ ತಚ್ಚರಿತಂ ಕಥಂ. ಆಗ ನಮಸ್ಕಾರ ಮಾಡಿ ಜನಕ ಮಹಾರಾಜ ವಿಶೇಷವಾಗಿ ಚೆನ್ನಾಗಿ ಕುಳಿತುಕೊಂಡು ಎಲ್ಲ ಚಿಂತೆಯನ್ನ ಬಿಟ್ಟು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿದ ಶತಾನಂದ ಪುರೋಹಿತರಿಗೆ. ಹಾಗಾದ್ರೆ ವೈಕುಂಠಗಿರಿಯ ಮಹಾತ್ಮೆಯನ್ನ ಹೇಳ್ರಿ ಸ್ವಾಮಿ, ನಾನು ಶ್ರದ್ಧಾಭಕ್ತಿಯಿಂದ ಕುಳಿತು ಕೇಳ್ತೇನೆ ಅಂತ. ಇಲ್ಲಿ ವಿಶೇಷ ಇನ್ನೊಂದೇನು ಅಂತಂದ್ರೆ, ಇಲ್ಲಿ ಜನಕ ಮಹಾರಾಜನನ್ನೇ ಯಾಕೆ ತಗೊಳ್ಬೇಕಾಗಿತ್ತು? ಬೇರೆ ಬೇಕಾದಷ್ಟು ರಾಜಋಷಿಗಳಿದ್ರಲ್ಲ,
ಜನಕ ಮಹಾರಾಜನನ್ನೇ ಯಾಕೆ ತೆಗೆದುಕೊಳ್ಳಬೇಕಾಗಿತ್ತು ಅಂತಂದ್ರೆ, ಆ ಜನಕ ಮಹಾರಾಜ ಎಂತಹ ಪರಿಸ್ಥಿತಿ ಬಂದರೂ ಕೂಡ ಪಾಠಕ್ಕೆ ಕುಳಿತರೆ, ಉಪನ್ಯಾಸಕ್ಕೆ ಕುಳಿತರೆ, ಅಥವಾ ದೇವರ ಪೂಜೆಗೆ ಕುಳಿತರೆ ಅದನ್ನ ಬಿಟ್ಟು ಹೋಗ್ತಿರಲಿಲ್ಲ ಅಂತ. ಬೇಕಾದ್ದಾಗಲಿ ದಾಸರು ತಿಳಿಸಿಕೊಡ್ತಾರೆ. ಮಿಥಿಲಾ ಪಟ್ಟಣವು ದಹಿಸಿತೆಂಬುದ ಕೇಳಿ, ಮಿಥಿಲೇಶ ಮಮ ಕಿಂಚಿತ್ ನ ದಹ್ಯತೆ ಎಂಬಂತೆ, ಇರಬೇಕು ಇರದೆ ಇರಬೇಕು ಜನಕಾದಿ ರಾಜ ಋಷಿಗಳಂತೆ, ಇರಬೇಕು ಇರದೆ ಇರಬೇಕು. ದಧೀಚಿ ಋಷಿ ತನ್ನ ಅಸ್ಥಿ ಸುರರಿಗಿತ್ತು. ದಧೀಚಿ ಋಷಿಗಳು ತಮ್ಮ ಬೆನ್ನಿನ ಮೂಳೆಯನ್ನೇ ದೇವತೆಗಳಿಗೆ ಕೊಟ್ಟರಂತೆ ವೃತ್ರಾಸುರನ ಸಂಹಾರಕ್ಕಾಗಿ. ಪರಮಾತ್ಮನ ಆಜ್ಞೆಯಿಂದ ಎಲ್ಲ ದೇವತೆಗಳು ಹೋಗಿ ವೃತ್ರಾಸುರನ ಸಂಹಾರ ಮಾಡೋದಕ್ಕಾಗಿ ನಿಮ್ಮ ಬೆನ್ನಿನ ಮೂಳೆ ಬೇಕಾಗಿದೆ ಸ್ವಾಮಿ. ಎಲ್ಲ ಶಾಸ್ತ್ರಗಳನ್ನ ಪುರಾಣಗಳನ್ನ ಶ್ರವಣ ಮಾಡಿ 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 ಆ ದಧೀಚಿ ಋಷಿಗಳ ಎಲುಬಿನಿಂದ ಬರೀ ಆ ಪುರಾಣಗಳ ವಾಕ್ಯಗಳು ಬರ್ತಾ ಇತ್ತಂತೆ. ಅದನ್ನು ಹೇಳ್ತಾರೆ ಇಲ್ಲಿ. ದಧೀಚಿ ಋಷಿ ತನ್ನ ಅಸ್ಥಿ ಸುರರಿಗಿತ್ತು, ಮುರವೈರಿ ವೈಕುಂಠ ಪುರಕ್ಕೆ ಪೋದಂತೆ, ಇರಬೇಕು ಇರದೆ ಇರಬೇಕು. ಪುರಂದರ ವಿಠಲನ ದಾಸರ ಸಂಗಡ, ಪುತ್ರ ಮಿತ್ರ ಕಳತ್ರ ಬಾಂಧವರಂತೆ, ಇರಬೇಕು ಇರದೆ ಇರಬೇಕು. ಯಾರೋ ಬಂದು ಹೇಳಿದ್ರು ಜನಕ ಮಹಾರಾಜನಿಗೆ ವೇದವ್ಯಾಸ ದೇವರಿಂದ ಕಥಾಶ್ರವಣವನ್ನು ಮಾಡ್ಬೇಕಾದ್ರೆ ಮಿಥಿಲಾ ಪಟ್ಟಣಕ್ಕೆ ಬೆಂಕಿ ಬಿದ್ದಿದೆ ಅಂತ ಹೇಳಿದ್ರು ಯಾರೋ ಬಂದು. ಎಲ್ಲಾ ಜನ ಓಡ್ ಹೋಗ್ಬಿಟ್ರು. ತಮ್ದೇನ್ ಮನೆಗೆ ಏನಾಗಿದೆ ಅಂತ ಅನ್ನೋದು ಬೇಕಾಗಿಲ್ಲ, ಬೇರೆಯವರ ಮನೆಯಲ್ಲಿ ಏನೇನು ಹೊತ್ತು ಹುರ್ಲಿಕ್ಕೆ ನೋಡ್ಬೇಕು ಅಂತ. ಜನ ಹಿಂಗೆ, ನಮ್ಮಲ್ಲಿ ಏನಾಗಿದೆ ಅಂತ ಅನ್ನೋದು ಬೇಡ, ಬೇರೆಯವ್ರಿಗೆ ಏನ್ ಲಾಸ್ ಆಯ್ತೋ ಅದು ಬೇಕು, ಅದರಿಂದ ತೃಪ್ತಿ. ಹಾಗೆ ಎಲ್ಲಾ ಜನ ಓಡ್ ಹೋದ್ರೆ ಜನಕ ಮಹಾರಾಜ ಹಾಗೆ ಕೂತಿದ್ದಂತೆ. ಕೂತ್ಕೊಂಡಾಗ ವೇದವ್ಯಾಸ ದೇವರಂದ್ರಂತೆ, ಜನಕ ಮಹಾರಾಜ ನಿನಗೇನ್ ಬೇಕಾಗಿಲ್ಲಪ್ಪ, ನಿನ್ನ ರಾಜ್ಯನೇ ಹೊತ್ತಿ ಉರಿದು ಹೊಂಟ ಅಂತ ನಿನಗೇನ್ ಬೇಕಾಗಿಲ್ವಾ ಅಂತ ಕೇಳಿದ್ರೆ, ಅವಾಗ ಜನಕ ಮಹಾರಾಜ ಅಂತಾನಂತೆ, ಮಿಥಿಲೇಶ ಮಮ ಕಿಂಚಿತ್ ನ ದಹ್ಯತೆ. ಸ್ವಾಮಿ, ನಿನ್ನ ಎದುರಿಗೆ ನಾನು ಕೂತಿದ್ದೇನೆ, ನೀನ್ ಎದುರಿಗೆ ಕೂತಿರ್ಬೇಕಾದ್ರೆ ಇನ್ನೇನು ಬೇಕಪ್ಪ, ನಿನ್ನ ಅನುಗ್ರಹ ಇದ್ರೆ ನನಗೆ ಏನೂ ಆಗೋದಿಲ್ಲ. ಮಿಥಿಲಾ ಪಟ್ಟಣ ಸುಟ್ಟರೂ ಪರವಾಗಿಲ್ಲ, ನಿನ್ನ ಮುಂದಿನ ಮಾತ್ರ ನಾನು ಎದ್ದು ಹೋಗೋದಿಲ್ಲ, ನೀನು ಹೇಳತಕ್ಕಂತಹ ಕಥೆಯನ್ನ ಬಿಟ್ಟು ನಾನು ಎದ್ದು ಹೋಗೋದಿಲ್ಲ ಅಂತ ಜನಕ ಮಹಾರಾಜ ಹಾಗೆ ಕೂತಿದ್ದಂತೆ. ಅಂತಹ ಜನಕ ಮಹಾರಾಜನನ್ನ ದೃಷ್ಟಾಂತವಾಗಿ ಇಟ್ಟುಕೊಂಡು ವೆಂಕಟಗಿರಿಯ ಮಹಾತ್ಮೆಯನ್ನ ಕೇಳ್ರಿ ಅಂತ ಅನ್ನೋದಕ್ಕಾಗಿ ಜನಕ ಮಹಾರಾಜರ ಕಥೆಯನ್ನ ಹೇಳಿ ಹೇಳ್ತಾ ಇದ್ದಾರೆ. ಆ ಜನಕ ಮಹಾರಾಜ ಅಂತಾನಂತೆ, ವದವೈಕುಂಠ ಮಾಹಾತ್ಮ್ಯಂ ಕಲೋ ತಚ್ಚರಿತಂ ಕಥಂ. ಹಾಗಾದ್ರೆ ವೆಂಕಟಗಿರಿಯ ಮಹಾತ್ಮೆಯನ್ನ ಹೇಳಿ ಸ್ವಾಮಿ, ಕಲಿಯುಗದಲ್ಲಿ ಅದು ಹೇಗೆ ಪ್ರಸಿದ್ಧಿಗೆ ಬಂತು ಅಂತ ಕೇಳಿದಾಗ ಶತಾನಂದ ಪುರೋಹಿತರು ಹೇಳ್ತಾರಂತೆ, ಕೃತೆ ವೃಷಾದ್ರಿಂ ವಕ್ಷಂತಿ ತ್ರೇತಾಯಾಂ ಅಂಜನಾಚಲಂ, ದ್ವಾಪರೇ ಶೇಷಶೈಲ ಇತಿ ಕಲೋ ಶ್ರೀ ವೆಂಕಟಾಚಲಂ, ನಾಮಾನಿ ಯುಗ ಭೇದೇನ ಶೈಲಸ್ಯಾಸ್ಯ ಭವಂತ್ವಿಹಿ. ನೋಡಪ್ಪ ಜನಕ ಮಹಾರಾಜ, ಈ ವೆಂಕಟಾಚಲ ಅಂತಂದ್ರೆ ನಾರಾಯಣಾದ್ರಿ ಅಂತ, ನಾರಾಯಣ ಪರ್ವತ ಅಂತಾನು ಕರೀತಾರೆ. ಇದಕ್ಕೆ ಅನೇಕ ಹೆಸರುಗಳು ಉಂಟು, ಒಂದಲ್ಲ ಎರಡಲ್ಲ, ನೂರಾರು ಹೆಸರುಗಳು ಉಂಟು. ಆದರೆ ಪ್ರಸಿದ್ಧಿಗೆ ಬಂದಿದ್ದು 4 ಯುಗಗಳಲ್ಲಿ 4 ಹೆಸರು ಈ ಪರ್ವತಕ್ಕೆ ಬಂತು. ಕೃತಯುಗದಲ್ಲಿ ಇದನ್ನ ವೃಷಭಾದ್ರಿ ಅಂತ ಕರೀತಾ ಇದ್ರು. ಯಾರಿಗಾದ್ರೂ ಏನಾದ್ರು ಕೇಳಿದ್ರೆ ಎಲ್ಲಿಗೆ ಹೊಂಟಿದೆ ಅಂತ ಕೇಳಿದ್ರೆ, ಇಲ್ಲ ನಾವು ವೃಷಭಾಚಲಕ್ಕೆ ಹೊರಟಿದ್ದೇವೆ ಅಂತ ಹೇಳ್ತಾ ಇದ್ರಂತೆ ಕೃತಯುಗದಲ್ಲಿ. ಆ ಯುಗದಲ್ಲಿ ನಾವು ಪಂಚಾಂಗ ಶ್ರವಣವನ್ನು ಮಾಡ್ತಾ ಇರ್ತೀವಿ ನೋಡ್ರಿ, ಯುಗಾದಿಯ ದಿನ. ಆವಾಗ ಆ ಯುಗದಲ್ಲಿ ಹೇಗೆ ಅಂತಂದ್ರೆ ಪಾಪ ಪುಣ್ಯಗಳನ್ನೆಲ್ಲ ತಿಳಿಸ್ತಾರೆ. ಅಲ್ಲಿ ಪುಣ್ಯ 100%, ಪಾಪ 0%, ಪಾಪಗಳೇ ಇಲ್ಲ ಅಂತ. ಆದ್ರೆ ಆ ಯುಗದಲ್ಲಿ ನಾವು ಸಾಧನೆಗಳನ್ನ ಮಾಡ್ಕೋಬೇಕಾದ್ರೆ ಸಾವಿರಾರು ವರ್ಷಗಳವರೆಗೆ ತಪಸ್ಸನ್ನ ಮಾಡಬೇಕು. ಆ ಯುಗದ ಪರಿಸ್ಥಿತಿ ಹೇಗಿರ್ತದೆ ಅಂತಂದ್ರೆ, ನಾವೆಲ್ಲ ಹೇಗೆ ಓಡಾಡ್ತಾ ಇದ್ದೀವಲ್ಲ, ನಮ್ಗೆಲ್ಲ ಕಣ್ಣಿಗೆಲ್ಲ ಹೇಗೆ ಸ್ವಾಮಿಗಳು ಕಾಣಿಸ್ತಾರೆ, ಸಂತರು ಕಾಣಿಸ್ತಾರೆ, ಸಾಧುಗಳು ಕಾಣಿಸ್ತಾರೆ, ಹಾಗೆ ದೇವತೆಗಳು ಓಡಾಡ್ತಾ ಇರ್ತಾರಂತೆ, ಕಣ್ಣೆದುರಿಗೆ ದೇವತೆಗಳು ಓಡಾಡ್ತಾ ಇರ್ತಾರಂತೆ. ಅಂತಹ ಯುಗ ಕೃತಯುಗ, ಅದನ್ನ ಸತ್ಯುಗ ಅಂತಾನೂ ಕೂಡ ಕರೀತಾರೆ. ಆ ಯುಗಕ್ಕೆ ಹೋಗ್ಬೇಕು ಅಂತಂದ್ರೆ ನಾವಿನ್ನೂ ಎಷ್ಟು ಸರ್ಕಸ್ ಮಾಡ್ಬೇಕು ಗೊತ್ತಿಲ್ಲ ಈ ಕಲಿಯುಗದಿಂದ. ಕೃತೆ ವೃಷಾದ್ರಿಂ ವಕ್ಷಂತಿ, ಕೃತಯುಗದಲ್ಲಿ ಅದನ್ನ ವೃಷಭಾಚಲ ಅಂತ ಕರೀತಾರೆ.
ತ್ರೇತಾಯಾಮ್ ಅಂಜನಾಚಲಂ, ತ್ರೇತಾಯುಗದಲ್ಲಿ ಅದನ್ನ ಅಂಜನಾಚಲ ಅಂತ ಕರೀತಾ ಇದ್ರು. ದ್ವಾಪರೇ ಶೇಷಶೈಲ ಇತಿ, ದ್ವಾಪರ ಯುಗ ಬಂದಾಗ ಅದನ್ನ ಶೇಷಾಚಲ ಅಂತ ಕರಿತಾ ಇದ್ರು. ಕಲೌ ಶ್ರೀ ವೆಂಕಟಾಚಲಂ, ಕಲಿಯುಗದಲ್ಲಿ ಅದನ್ನ ವೆಂಕಟಾಚಲ ಅಂತ ಕರಿತಾ ಇದ್ರು. ನೋಡ್ರಿ, ಜನಕ ಮಹಾರಾಜ ಕುಳಿತುಕೊಂಡು ಕೇಳ್ತಾ ಇರೋದು ತ್ರೇತಾಯುಗದಲ್ಲಿ. ಈ ಪುರಾಣ ಆಗೋದು ಭವಿಷ್ಯ ಅಂತಂದ್ರೆ ಮುಂದೆ ಕಲಿಯುಗದಲ್ಲಿ, ಇನ್ನೂ ಕಲಿಯುಗ ಬಂದಿಲ್ಲ, ಅದಕ್ಕೆ ಇದನ್ನ ಭವಿಷ್ಯೋತ್ತರ ಪುರಾಣ, ಮುಂದೆ ಆಗತಕ್ಕಂತಹ ಕಥೆಯನ್ನ ಈವಾಗಲೇ ಹೇಳ್ತಕ್ಕಂತಹ ಪುರಾಣವನ್ನ ಭವಿಷ್ಯೋತ್ತರ ಪುರಾಣ ಅಂತ ಕರೀತಾರೆ. ಹೀಗೆ ಯುಗಗಳಿಗೆ ಅನುಸಾರವಾಗಿ ಅದರ ಹೆಸರು ಬದಲಾಗಿದೆಯಪ್ಪ ಅಂತ ಹೇಳಿದಾಗ ಜನಕ ಮಹಾರಾಜ ಅಂತಾನಂತೆ, ಚತುರ್ಯುಗೇಶು ಯತ್ ಪ್ರೋಕ್ತಂ ನಾಮ ತಸ್ಯ ಗಿರೇರ್ಮುನೆ ಕೃತೆ ವೃಷಾದ್ರಿ ರೀತಿ ಕಥಂ ನಾಮ ಭವಿಷ್ಯತಿ. ಸ್ವಾಮಿ, 4 ಯುಗದಲ್ಲಿ 4 ಹೆಸರುಗಳು ಆ ಪರ್ವತಕ್ಕೆ ಬದಲಾಯಿತು ಅಂತ ಹೇಳ್ತಿರಲ್ಲ, ಅದು ಹೇಗೆ ಆಯಿತು? ಮೊಟ್ಟ ಮೊದಲಿಗೆ ವೃಷಭಾದ್ರಿ ಅಂತ ಬಂತು ಅಂತ ಹೇಳ್ತಿರಲ್ಲ, ವೃಷಭಾದ್ರಿ ಅಂತ ಈ ನಾರಾಯಣ ಪರ್ವತಕ್ಕೆ ಹೆಸರು ಹೇಗೆ ಬಂತು ಅಂತೆಂಬುದಾಗಿ ಕೇಳಿದಾಗ ಶತಾನಂದ ಪುರೋಹಿತರು ಹೇಳ್ತಾರೆ, ಪುರಾತು ವೃಷಭೋ ನಾಮ ರಾಕ್ಷಸೋ ರೂಕ್ಷಕರಮ ಕೃತ ಅತ್ರಸ್ಥಾಂ ಶೇಷಶೈಲೇತು ತಾಪಸಾನ್ ಅತ್ಯಬಾಧಯತ. ಹಿಂದೆ ವೃಷಭಾಸುರ ಎಂಬತಕ್ಕಂತಹ ಒಬ್ಬ ರಾಕ್ಷಸ ಇದ್ದಪ್ಪ. ಅವನು ಬಹಳ ಕ್ರೂರನಾಗಿದ್ದ. ಆ ಶೇಷಾಚಲದಲ್ಲಿ ಅಂದ್ರೆ ನಾರಾಯಣಚಲ, ವೆಂಕಟಾಚಲ, ವರಹಾದ್ರಿ ಅಂತಲೂ ಕರೀತಾರೆ, ಯಾವ ಹೆಸರು ಹೇಳಿದ್ರು ಕೂಡ ಪರವಾಗಿಲ್ಲ. ಆ ಪರ್ವತದಲ್ಲಿ ಅವನು ಆಶ್ರಯಿಸಿಕೊಂಡಿದ್ದ. ಅಲ್ಲಿ ಇರ್ತಕ್ಕಂತಹ ಋಷಿಮುನಿಗಳೆಲ್ಲರಿಗೂ ಕೂಡ ಬಹಳ ತೊಂದರೆಯನ್ನು ಕೊಡ್ತಾ ಇದ್ದ ಅವನು. ಅವನ ತೊಂದರೆಯಿಂದ ಸಂಕಷ್ಟಕ್ಕೊಳಗಾಗಿರತಕ್ಕಂತಹ ಎಲ್ಲ ಋಷಿಗಳು ಕೂಡ ಒಂದು ಸಾರಿ ಪರಮಾತ್ಮನನ್ನು ಕುರಿತು ಪ್ರಾರ್ಥನೆಯನ್ನ ಮಾಡಿದ್ರಂತೆ. ಶ್ರೀನಿವಾಸಂ ಹೃಷಿಕೇಶಂ ಭಕ್ತಾನಾಂ ಅಭಯಪ್ರದಂ ತುಷ್ಟುಭು ಹೃಷ್ಟ ಮನಸಃ ಸ್ರಷ್ಟಾರಂ ಸರ್ವಚೇತಸಾಂ. ಎಲ್ಲ ಚೇತನರಿಗೆ ಸೃಷ್ಟಿಕರ್ತನಾಗಿರ್ತಕ್ಕಂತಹ ಶ್ರೀನಿವಾಸನನ್ನ ಸ್ತೋತ್ರ ಮಾಡಿ ಪ್ರಾರ್ಥನೆಯನ್ನ ಮಾಡಿದ್ರಂತೆ. ಪ್ರಾರ್ಥನೆಯನ್ನ ಮಾಡಿದಾಗ ಆ ಋಷಿಗಳ ಪ್ರಾರ್ಥನೆಗೆ ಹೋಗೊಟ್ಟು ಪರಮಾತ್ಮ ಆ ಋಷಿಗಳಿಗೆ ಪ್ರತ್ಯಕ್ಷನಾದಾಗ ಎಲ್ಲ ಋಷಿಗಳು ಕೂಡ ಆ ಪರಮಾತ್ಮನಿಗೆ ಹೇಳ್ತಾರಂತೆ, ಭಗವನ್ ಅರವಿಂದಾಕ್ಷ ವೃಷಭೋ ನಾಮ ರಾಕ್ಷಸ ಅಬಾಧಯತ್ ಸದಾ ಕ್ರೂರ ತಪೋಭಂಗ ಖರಖರಃ. ಸ್ವಾಮಿ, ಈ ಪರ್ವತದಲ್ಲಿ ವೃಷಭಾಸುರ ಎಂಬತಕ್ಕಂತಹ ಒಬ್ಬ ರಾಕ್ಷಸ ಇದ್ದಾನಪ್ಪ. ಬಹಳ ತೊಂದರೆಯನ್ನ ಮಾಡ್ತಾ ಇದ್ದಾನೆ. ಸ್ನಾನವನ್ನ ಮಾಡ್ತಾ ಇರಬೇಕಾದ್ರೆ ಬಂದು ತೊಂದರೆಯನ್ನು ಕೊಡ್ತಾನೆ, ಸಂಧ್ಯಾವಂದನ ಮಾಡ್ತಾ ಇರಬೇಕಾದ್ರೆ ಬಂದು ಹೊಡಿತಾನೆ, ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇರಬೇಕಾದ್ರೆ ಬಂದು ಅಲ್ಲಿ ಹೇಸಿಗೆಯನ್ನ ಮಾಡ್ತಾನೆ, ನಮ್ಮ ಆಶ್ರಮಗಳನ್ನೆಲ್ಲವನ್ನೂ ಕೂಡ ಹಾಳು ಮಾಡ್ತಾ ಇದ್ದಾನೆ. ಅವನ ತೊಂದರೆ ನಮ್ಮ ಕೈಯಿಂದ ತಡೆಯೋಕ್ಕಾಗ್ತಾ ಇಲ್ಲ ಸ್ವಾಮಿ. ಆದ್ರಿಂದಾಗಿ ಅವನನ್ನ ಹೇಗಾದರೂ ಮಾಡಿ ಸಂಹಾರ ಮಾಡಿ ನಮಗೆ ಉತ್ತಮವಾಗಿರತಕ್ಕಂತಹ ಸಾಧನೆಯನ್ನು ಮಾಡೋದಕ್ಕಾಗಿ ಅನುಕೂಲ ಮಾಡಿಕೊಡುವಂತೆಂಬುದಾಗಿ ಎಲ್ಲ ಋಷಿಗಳು ಆ ಪರಮಾತ್ಮನನ್ನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರಂತೆ. ತಸ್ಮಾತ್ ದ್ರಕ್ಷಸ್ಮನೋ ದೇವ ಭಯಾತ್ ರಾಕ್ಷಸ ಕಲ್ಪಿತಾನ್. ಆದ್ರಿಂದಾಗಿ ಆ ಪರಮಾತ್ಮ ಅಂತ ಬಾಢಮಿತ್ಯುಕ್ತವಾನ್ ಕೃಷ್ಣ ದ್ರಷ್ಟುಮಭ್ಯದ್ರವದೃಶ. ಆಯ್ತು, ಏನ್ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಆದಷ್ಟು ಬೇಗ ಆ ರಾಕ್ಷಸನ ಸಂಹಾರವನ್ನು ಮಾಡಿ ನಿಮ್ಗೆಲ್ಲವೂ ಕೂಡ ಮಂಗಲವನ್ನ ನಾನು ಮಾಡ್ತೇನೆ ಅಂತ ಹೇಳಿ ಪರಮಾತ್ಮ ಆ ಎಲ್ಲ ಋಷಿಗಳಿಗೂ ಕೂಡ ಆಶ್ವಾಸನೆಯನ್ನು ಕೊಟ್ಟನಂತೆ. ಕೊಟ್ಟಾಗ ಆ ವೃಷಭಾಸುರನ ದಿನನಿತ್ಯವನ್ನ ತಿಳಿಸಿಕೊಡ್ತಾರೆ. ಸರಾಕ್ಷಸೋ ಮಹಾರಾಜ ತೀರ್ಥೆ ತುಂಬುರು ಸೌಂದಿಕೆ ಸ್ನಾತ್ವಾ ನಿತ್ಯಾಂ ವರಾಂ ಪುಣ್ಯಂ ಶಾಲಗ್ರಾಮ ಶಿಲಾಮೃತ. ಆ ರಾಕ್ಷಸ ಪ್ರತಿನಿತ್ಯವೂ ಕೂಡ ತುಂಬುರು ತೀರ್ಥದಲ್ಲಿ ಸ್ನಾನವನ್ನ ಮಾಡಿ, ಅವನ ಹತ್ರ ಒಂದು ಶಾಲಿಗ್ರಾಮ ಇತ್ತು. ವಿಶೇಷವಾಗಿರತಕ್ಕಂತಹ ಶಾಲಿಗ್ರಾಮ ನರಸಿಂಹದೇವರ ಶಾಲಿಗ್ರಾಮ ಅಂತ ಹೇಳ್ತಾರೆ. ಉಗ್ರವಾದದ್ದು, ಅಧೋಮುಖ ಅಂತಂದ್ರೆ ಕೆಳಗಡೆ ಹಿರಣ್ಯ ಕಶಪುವನ್ನ ಹಾಕಿಕೊಂಡು ಅವನ್ನ ಸೀಳುವಂತಹ ಒಂದು ರೂಪ ಅಂತ ಹೇಳ್ತಾರೆ. ಅಧೋಮುಖಿಯಾಗಿರ್ತಕ್ಕಂತಹ ನರಸಿಂಹ ಶಾಲಿಗ್ರಾಮ. ಆ ಶಾಲಿಗ್ರಾಮವನ್ನ ಪ್ರತಿನಿತ್ಯವೂ ಕೂಡ ತುಂಬುರು ತೀರ್ಥದಲ್ಲಿ ಸ್ನಾನವನ್ನ ಮಾಡಿ ಅದನ್ನ ಅವನು ಪೂಜೆ ಮಾಡ್ತಾ ಇದ್ದ. ಈ ತುಂಬುರು ತೀರ್ಥ ಹೇಗೆ ಅಂತಂದ್ರೆ, ಇದಕ್ಕೆ ತುಂಬುರು ಅಂತೆಂಬುದಾಗಿ ಹೆಸರು ಹೇಗೆ ಬಂತು ಅಂತಂದ್ರೆ, ಈ ಇಬ್ಬರು ಗಂಧರ್ವರು, ನಾರದರು ಮತ್ತು ತುಂಬುರು ಎಂಬತಕ್ಕಂತಹ ಇವರು ದೇವಗಂಧರ್ವರು. ಇವ್ರದ್ದೇನು ಕೆಲಸ ಅಂತಂದ್ರೆ ಪರಮಾತ್ಮನ ಗಾನವನ್ನ ಮಾಡಬೇಕು. ಗಂಧರ್ವರ ಗಾನ ಅಂತಂದ್ರೆ ಬಹಳ ಇಂಪಾಗಿರ್ತದೆ, ಬಹಳ ಸೊಗಸಾಗಿರ್ತದೆ. ಹಾಗೆ ಒಂದು ಸಾರಿ ಈ ತುಂಬುರು ಎಂಬತಕ್ಕಂತಹ ಗಂಧರ್ವ ಭೂಲೋಕಕ್ಕೆ ಬಂದಾಗ ಒಬ್ಬ ರಾಜನನ್ನ ಸ್ತೋತ್ರ ಮಾಡ್ತಾನೆ, ತನ್ನ ಹಾಡಿನಿಂದ ಸಂತೋಷ ಪಡಿಸ್ತಾನೆ. ಸಂತೋಷ ಪಡಿಸಿದಾಗ ಆ ರಾಜ ಇವನ ಹಾಡನ್ನು ಕೇಳಿ ಬಹಳ ಖುಷಿಯಾಗೋಗ್ಬಿಡ್ತದೆ. ನಾವು ಸುಮ್ಮನೆ ನಮ್ಮಲ್ಲಿ ಇರತಕ್ಕಂತಹ ಶೇಷಗಿರಿ ದಾಸ್ ಅವರು ಅನಂತ ಕುಲಕರ್ಣಿಯವರ ಹಾಡಿರನ್ನೇ ಬಹಳ ಇಂಪಾಗಿರ್ತದೆ, ಸಂತೋಷ ಪಡ್ತೀವಿ. ಅಂತರದಲ್ಲಿ ಗಂಧರ್ವರು ಹೇಳಿ ಕೇಳಿ ಆ ಗಂಧರ್ವರ ಹಾಡು ಕೇಳಿ ಬಹಳ ಸಂತೋಷ ಆಗೋಗ್ಬಿಡ್ತದೆ ರಾಜನಿಗೆ. ಅವನು ಒಂದು ಸುಂದರವಾಗಿರತಕ್ಕಂತಹ ತಂಬೂರಿಯನ್ನ ಈ ತುಂಬುರು ಎಂಬತಕ್ಕಂತಹ ಗಂಧರ್ವನಿಗೆ ಕೊಡ್ತಾರೆ.
ಕೊಟ್ಟಾಗ ಅದನ್ನ ಹಾಗೆ ನೋಡ್ತಾ ಇರ್ತಾರೆ. ನಮ್ಗೆ ಯಾವ್ದಾರ ಒಂದು ಬೆಳ್ಳಿ ಲೋಟ ಕೊಟ್ರೆ ಅದನ್ನ ನಾನು ಬಳಸೋದೇ ಇಲ್ಲ. ಬೆಳ್ಳಿ ತಂಗಿ ಆಗ್ಲಿ ಲೋಟ ಆಗ್ಲಿ ಅದನ್ನ ಹಾಗೇ ಇಟ್ಟಿರ್ತೀವಿ. ಇದನ್ನ ಬಳಸಿದ್ರೆ ಮತ್ತೆಲ್ಲ ನೀರು ಬಿದ್ದು ಕಲರ್ ಶೇಡ್ ಆಗೋಯ್ತು ಅಂತಂದ್ರೆ, ಅಥವಾ ಎಲ್ಲರ ಬಿದ್ದು ನೆಗ್ ಹೋಯ್ತಂದ್ರೆ ಅದನ್ನ ಏನ್ ಮಾಡೋದು? ಇದು ಹೀಗೆ ಇರ್ಲಿ, ಬಂದಾಗ ಯಾರೇ ಬಂದಾಗ ಸುಮ್ನೆ ಅಲ್ಲೇ ಒಂದ್ ಸ್ವಲ್ಪ ದೇವ್ರ ಮುಂದೆ ಇಟ್ಟು ಮತ್ತೆ ವಾಪಸ್ ತೆಗೆದು ಇಟ್ಬಿಡೋದು ಅಂತ. ಹಾಗೆ ಆ ಗಂಧರ್ವ ಅದನ್ನ ನೋಡ್ಲಿಕ್ಕೆ ಬಹಳ ಚಂದ ಇತ್ತು. ಅದನ್ನ ತೆಗೆದುಕೊಂಡು ಹೋಗಿ ನಾರದರಿಗೆ ತೋರಿಸಿದ್ದಂತೆ. ಅವಾಗ ನಾರದರು ಕೇಳಿದ್ರು, ಏನಿದು ತುಂಬೂರಿ ಎಲ್ಲಿಂದ ತಂದಿ ಅಂತ ಕೇಳಿದಾಗ, ಇಲ್ಲ, ನಾನು ಭೂಲೋಕಕ್ಕೆ ಹೋದಾಗ ಅಲ್ಲಿ ಒಬ್ಬ ರಾಜನ ಮುಂದೆ ನಾನು ಹಾಡನ್ನು ಹಾಡಿ ಅವನ ಸ್ತೋತ್ರವನ್ನು ಮಾಡಿದೆ. ಆ ರಾಜ ಸಂತೋಷ ಪಟ್ಟು ಈ ತುಂಬೂರಿಯನ್ನು ಕೊಟ್ಟ, ನನಗೆ ಬಹಳ ಸುಂದರವಾಗಿದೆ, ಇನ್ನು ಮೇಲೆ ಹೀಗೆ ಮಾಡ್ತೀನಿ ಅಂತ ಹೇಳಿದಾಗ ನಾರದರಿಗೆ ಭಾರಿ ಕೋಪ ಬಂದ್ಬಿಡ್ತದೆ. ಅಲ್ಲಪ್ಪ, ನಮಗೆ ಗಂಧರ್ವ ಜನ್ಮ ಬಂದಿರೋದೇ, ಈ ಗಂಧರ್ವ ನಾವು ಆಗಿರೋದೇ ಭಗವಂತನ ಸ್ತೋತ್ರ ಮಾಡೋದಕ್ಕಾಗಿ. ಅದನ್ನ ಬಿಟ್ಟು ಯಾರೋ ಒಬ್ಬ ರಾಜ ತಂಬೂರಿಯನ್ನ ಕೊಟ್ಟ ಅಂತ ಅನ್ನೋದಕ್ಕಾಗಿ ಆ ರಾಜನ ಸ್ತೋತ್ರವನ್ನ ಮಾಡಿ ಬಂದಿದ್ದೀಯಲ್ಲ ಅಂತೆಂಬುದಾಗಿ ಹೇಳಿ ಬಹಳ ಕೋಪ ಬಂದ್ಬಿಡ್ತಂತೆ ನಾರದರಿಗೆ. ನಾವೆಲ್ಲ ಹಾಗೆ ಸರ್ವೇ ಗುಣ ಕಾಂಚನಮಾಶ್ರಯಂತಿ, ಯಾರು ಬಹಳ ದಕ್ಷಿಣೆಯನ್ನು ಕೊಡ್ತಾರೋ, ಹಣವನ್ನು ಕೊಡ್ತಾರೋ, ದೇಣಿಗೆಯನ್ನು ಕೊಡ್ತಾರೋ, ಅವನು ಎಲ್ಲಿಂದ ತಂದಿರ್ಲಿ, ಹೇಗೆ ತಂದಿರ್ಲಿ, ಏನ್ ಬೇಕಾದ್ ಮಾಡಿ ತಂದಿರ್ಲಿ, ಆ ಹಣವನ್ನ ಮಾತ್ರ ನೋಡ್ತೀವಿ, ಅವನಲ್ಲಿ ಬಹಳ ಸ್ತೋತ್ರವನ್ನು ಮಾಡ್ತೀವಿ. ನರಾನ್ ಸ್ತುತ್ವಾ ನೀಚಾನುದರ ಭರಣಾಸಕ್ತ ಹೃದಯೋ ದಯೋಧಾರಾಧಾರ ಮರವರನು ತತ್ಪತ್ಪದಯುಗಂ ನವಾ ವಂದೇ ವಿಷ್ಣೋ ತದಪಿ ಭವವಾರೀಶ ಪತಿತಂ ಪತೇ ಮಾಯಾ ಮಾಯಾ ವರ್ಣಹರಣಾತ್ ರಕ್ಷ ನೃಹರೇ. ಉದರಭರಣಕ್ಕಾಗಿ, ನಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕಾಗಿ ಎಂತಹ ನೀಚರ ಸ್ತೋತ್ರವನ್ನು ಕೂಡ ನಾವು ಮಾಡ್ಲಿಕ್ಕೆ ತಯಾರಾಗಿ ಬಿಡ್ತೇವೆ. ಅಂತಹದ್ರಲ್ಲಿ ಗಂಧರ್ವರು ಕೂಡ ಇಂತಹ ಬುದ್ಧಿ ಅವರಿಗೆ ಬರ್ತದೆ ಅಂತಂದ್ರೆ ಸಾಧನವನ್ನು ಮಾಡೋದು ಬಹಳ ಕಠಿಣ ಇದೆ. ನಾವು ಸಾಮಾನ್ಯವಾಗಿ ಒಂದೆರಡು ಸ್ತೋತ್ರ ಮಂತ್ರಗಳನ್ನ ದೇವರ ಮುಂದೆ ಹೇಳಿ 5 ಪ್ರದಕ್ಷಿಣೆ ಹಾಕಿದ್ರೆ ಮುಗಿದೋಯ್ತು ಇವತ್ತಿನ ಸಾರ್ಥಕ, ನಾ ಮುಂತ ಜನ್ಮಾಂತರದಲ್ಲಿ ಮನುಷ್ಯನಾಗಿ ಹುಡ್ತೀನಿ ಅಂತ ಅನ್ನೋ ವಿಶ್ವಾಸ ಬಂದ್ಬಿಡ್ತದೆ. ಹಾಗಲ್ಲ, ಬಹಳ ಕಷ್ಟ ಇದೆ. ಎಂತೆಂತಹ ಋಷಿಗಳೇ ಹಿಮಾಲಯ ಪರ್ವತದಲ್ಲಿ ಕೂತ್ಕೊಂಡು ಇನ್ನೂ ತಪಸ್ಸನ್ನು ಮಾಡ್ತಾ ಇದ್ದಾರೆ, ಅವರಿಗೇ ಉತ್ತಮವಾಗಿರತಕ್ಕಂತಹ ಜನ್ಮ ಸಿಗ್ತಾ ಇಲ್ಲ. ಅಂತದ್ರಲ್ಲಿ 2 ಸ್ತೋತ್ರಗಳಿಂದ ಪರಮಾತ್ಮ ಪ್ರೀತನಾಗ್ಬಿಡ್ತಾನ. ಹಿರಣ್ಯಕಶಿಪುವನ್ನು ಕೇಳ್ತೀವಿ ನಾವು, ಎಷ್ಟು ತಪಸ್ಸು ಮಾಡದ, ಏನು ಕಷ್ಟಪಟ್ಟ ಅವನು. ಪರಮಾತ್ಮ ಬರಲಿಲ್ಲ, ಕೊನೆಗೆ ಬ್ರಹ್ಮದೇವರು ಬಂದು ಉರಾ ಕೊಟ್ರು ಅವನಿಗೆ. ಅದು ಪರಮಾತ್ಮನ ಜೋಡಿ ಜಗಳಾಡ್ಬೇಕು ಅಂತ ಅವನು. ಈ ರಾಕ್ಷಸರೆಲ್ಲ ಇಂಥವ್ರು, ಇವನು ಅಂತದೇ ಮಾಡ್ತಾನೆ ಕೆಲಸ ಮುಂದೆ. ಅಂತಹ ಆ ರಾಜನನ್ನ ಸ್ತೋತ್ರ ಮಾಡಿದ್ದಕ್ಕಾಗಿ ನೀನು ಇನ್ನು ಮುಂದೆ ಗಂಧರ್ವ ಲೋಕದಲ್ಲಿ ಇರ್ಲಿಕ್ಕೆ ಯೋಗ್ಯನಲ್ಲ, ನೀನು ಭೂಲೋಕಕ್ಕೆ ಬೀಳು ಎಂಬುದಾಗಿ ಹೇಳಿ ನಾರದರು ಶಾಪವನ್ನು ಕೊಟ್ಟರು. ಆ ತಂಬೂರಿ ಬಂದು ಆ ತೀರ್ಥದಲ್ಲಿ ಉಲ್ಟಾಮುಖವಾಗಿ ಬಿತ್ತು. ಆಮೇಲೆ ಆ ತುಂಬೂರು ಎಂಬತಕ್ಕಂತಹ ಗಂಧರ್ವ ಪ್ರತಿನಿತ್ಯವೂ ಕೂಡ ಆ ತೀರ್ಥದಲ್ಲಿ ಸ್ನಾನ ಮಾಡಿ ಅನೇಕ ವರ್ಷಗಳ ಕಾಲ ಭಗವಂತನ ಸೇವೆಯನ್ನ ಮಾಡಿದಾಗ ಮತ್ತೆ ಪರಮಾತ್ಮ ಪ್ರತ್ಯಕ್ಷನಾಗಿ ಅವನಿಗೆ ಗಂಧರ್ವ ಜನ್ಮವನ್ನು ಕೊಟ್ಟು ಅಲ್ಲಿಂದ ಅವನು ಉದ್ಧಾರ ಆಗಿ ಹೋದ ಅಂತ ಹೇಳ್ತಾರೆ. ಆ ತುಂಬೂರು ಎಂಬತಕ್ಕಂತಹ ಗಂಧರ್ವ ಅಲ್ಲಿ ಬಿದ್ದಿದ್ದಕ್ಕಾಗಿ ಅದನ್ನ ತುಂಬೂರು ತೀರ್ಥ ಅಂತ ಕರೀತಾರೆ. ಅಂತಹ ತುಂಬೂರು ತೀರ್ಥದಲ್ಲಿ ಈ ರಾಕ್ಷಸ ಪ್ರನಿತ್ಯ ಸ್ನಾನವನ್ನ ಮಾಡಿ ಶಾಲಗ್ರಾಮವನ್ನ ಪೂಜೆಯನ್ನ ಮಾಡ್ತಾ ಇದ್ದ. ನಮ್ಮ ತರ ಪೂಜೆಯನ್ನು ಮಾಡ್ತಿರ್ಲಿಲ್ಲ, ಗಂಧ ತೆಗೆದು ಅಕ್ಷತೆ ತೆಗೆದು ಸ್ವಾದೋದಕ ಹಾಕಿ ಹೀಗೆ ಮಾಡ್ತಿರ್ಲಿಲ್ಲ ಅವನು. ಅವನ ರಾಕ್ಷಸ ಅಲ್ವಾ, ಅವನು ಕ್ರೂರಿಯಾಗಿ ಪೂಜೆ ಮಾಡ್ತಿದ್ದ, ಭಾರಿ ಘೋರವಾಗಿ ಅವನು ಪೂಜೆಯನ್ನ ಮಾಡ್ತಾ ಇದ್ದ. ಪೂಜೆಯನ್ನ ಮಾಡಿ ಪೂಜಾಂತೆ ಸಶಿರಸ್ ಪುಷ್ಪಂ ಖಡ್ಗೇನ ಹೃತ್ಯ ಭೂಪತೆ ಸಮರ್ಪಯತ್ಯಸೋ ನಿತ್ಯಂ ಆಗಚ್ಚತಿ ತತ್ಪುನಃ. ಒಂದು ಸಾರಿ ವೃಷಭನಾಮ ರಾಕ್ಷಸ ಏನ್ ಮಾಡಿದ್ದ ಅಂತಂದ್ರೆ, ಪೂಜೆ ಎಲ್ಲ ಮುಗೀತು. ಮೊದಲನೇ ದಿನ ಮಾಡ್ಬೇಕಾದ್ರೆ ಪೂಜೆ ಮುಗಿದಾದ್ಮೇಲೆ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹೇ ತನ್ನೋ ವಿಷ್ಣು ಪ್ರಚೋದಯಾತ್ ಅಂತ ಹೇಳಿ ನಾವೇನ್ ಮಾಡ್ತೀವಪ್ಪ, ಹೂಮಂತ್ರಾಕ್ಷತೆಗಳನ್ನ ದೇವ್ರಿಗೆ ಹಾಕ್ಬಿಡ್ತೀವಿ. ಇವನು ತನ್ನ ತಲೆಯನ್ನೇ ಕತ್ತರಿಸ್ಕೊಂಡ ಖಡ್ಗ ತಗೊಂಡು, ಉದ್ದೇಶಪೂರ್ವಕವಾಗಿ ಅದೇನ ಆ ರೇಂಜಿಗೆ ಅವನು ಸಿಟ್ಟಿಗೆ ಎದ್ದಿದ್ನೋ ಅಥವಾ ಅಷ್ಟು ಹುಚ್ಚುತನ ಬಂದಿತ್ತೋ, ಅಷ್ಟು ರಾಕ್ಷಸತನ ಹೋಗಿತ್ತೋ ಗೊತ್ತಿಲ್ಲ. ಖಡ್ಗ ತಗೊಂಡು ತನ್ನ ತಲೆಯನ್ನೇ ಪುಷ್ಪವನ್ನಾಗಿ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದಂತೆ. ವಜ್ರನಖಾಯ ವಿದ್ಮಹೇ ತೀಕ್ಷ್ಣತಗ್ಗುಷ್ಟ್ರಾಯ ಧೀಮಹೇ ತನ್ನೋ ನಾರಸಿಂಹ ಪ್ರಚೋದಯಾತ್ ಅಂತ ಹೇಳೋದು, ತಲೆಯನ್ನ ಕತ್ತರಿಸ್ಕೊಂಡು ಬಿಟ್ಟ. ತಲೆ ಹೋಗಿ ಕತ್ತರಿಸ್ಕೊಂಡು ಬಿದ್ದ್ಬಿಡ್ತು. ಅದೇನೋ ಗೊತ್ತಿಲ್ಲ, ಇವನ್ ಪುಣ್ಯ ತಕ್ಷಣಕ್ಕೆ ಆಶ್ಚರ್ಯ ತಲೆ ಬಂದು ಇವನಿಗೆ ರಾಕ್ಷಸನಿಗೆ ಮತ್ತೆ ಕೂತ್ಕೊತ್ತು. ನನಗೆ ಭಾರಿ ಆಶ್ಚರ್ಯ ಹೋಗ್ಬಿಡ್ತು, ಹೇ ಭಾರಿ ಅದಲ್ಲ ಇದು ಅಂತಂದು. ನಮಗೇನಾದ್ರೂ ಒಂದ್ ಬೆರಳು ಕತ್ತರಿಸ್ಕೊಂಡು ಹೋಯ್ತು ಅಂತಂದ್ರೆ ಅದು ವಾಪಸ್ ಬರ್ತದಂತ ಬರಲ್ಲ. ಆ ಬ್ಲೇಡೇ ಅದಕ್ಕೊಂದು ಬಟ್ಟೆ ಹಿಡ್ಕೊಂಡು ದೂರದಿಂದ ಮಾಡ್ಕೋತೀವಿ. ಇಲ್ಲ, ನಮ್ಗೆ ಏನಾದ್ರೂ ಹಾಗೆ ಕತ್ತರಿಸ್ಕೊತಾ ಇದ್ವಿ, ಬೆರಳು ದಿನ ಬರ್ತಿತ್ತು ಅಂತಂದ್ರೆ ಬ್ಲೇಡ್ ಕಿಮ್ಮತ್ ಇರ್ತಿರ್ಲಿಲ್ಲ, ರಕ್ತ ಕಿಮ್ಮತ್ ಇರ್ತಿರ್ಲಿಲ್ಲ. ಬ್ಲೇಡ್ ಬೇಕಾದಾಗ್ಲಿ, ಕತ್ತಿ ಏನ್ ಬೇಕಾದಾಗ್ಲಿ ಅಂತ. ಹಾಗೆ ಆ ರಾಕ್ಷಸರಿಗೆ ನೋವಾಗ್ತಿರ್ಲಿಲ್ಲ ಅಂತಿಲ್ಲ, ಅಷ್ಟೇ ನೋವಾಗ್ತಿತ್ತು. ಶಿರಚ್ಛೇದನ ಮಾಡಬೇಕಾದ್ರೆ ಏನು ನೋವಾಗಬೇಕು, ಆ ನೋವು ಆದ್ರೂ ಕೂಡ ಆ ತಲೆಯನ್ನ ಪರಮಾತ್ಮ ವಾಪಸ್ ಕೊಡ್ತಾನಂತ ವಿಶ್ವಾಸ ಇತ್ತಲ್ಲ, ಸೊ ಕತ್ತರಿಸ್ಕೊಂಡ್ಬಿಡ್ತಿದ್ದ ಅವನು. ಮತ್ತೆ ತಲೆ ಬಂದು ಕೊಡ್ತಿತ್ತು.
ಹೀಗೆ 5,000 ವರ್ಷಗಳ ಕಾಲ ಅವನು ಪೂಜೆಯನ್ನು ಮಾಡಿದ್ದಾನಂತೆ. ಇಷ್ಟು ಘೋರವಾದ ಪೂಜೆಯನ್ನ ಮಾಡಿದಾಗ ಇವನ ಪೂಜಾನು ಕೂಡ ಕಲಿಸ್ತು. ಋಷಿಗಳ ಪ್ರಾರ್ಥನೆಯ ಸಮಯವೂ ಬಂತು. ತಾಳಮೇಳ ಎರಡು ಒಂದಾಯ್ತು. ಒಂದು ಸಾರಿ ಶಿಲಾಂತರ್ಯಾಮಿ ಭಗವಾನ್ ಶ್ರೀನಿವಾಸ ಸತಾಂಗತಿ ತಮಾಲೋಕ್ಯ ಹೃಷಿಕೇಶಂ ವೃಷಭೋ ದಂಡವದ್ಭುವಿ ಏವಂ 5,000 ವರ್ಷಾಣಿ ವಿಗತಾನಿ ಚ ತಸ್ಮಿನ್ ಕಾಲೇ ರವಿಂದಾಕ್ಷ ಪ್ರತ್ಯಕ್ಷ ಸಮಭೂತ್ತದ. ಒಂದು ಸಾರಿ ಪೂಜೆಯನ್ನು ಮಾಡಿ ಇನ್ನೇನು ತಲೆ ಹಾರಿಸ್ಕೋಬೇಕು ಅಷ್ಟರೊಳಗೆ ಪರಮಾತ್ಮ ಪ್ರತ್ಯಕ್ಷನಾಗ್ಬಿಟ್ಟ ಆ ಶಾಲಿಗ್ರಾಮದಿಂದ. ಆದಾದ ತಕ್ಷಣ ವೃಷಭಾಸುರ ಭಾರಿ ಸಂತೋಷಪಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿದ ಆ ಪರಮಾತ್ಮನಿಗೆ. ನಮಸ್ಕಾರವನ್ನ ಮಾಡಿದಾಗ ಮುಹೂರ್ತಾಂತೆ ಸಮುತ್ಥಾಯ, ಒಂದು ಮುಹೂರ್ತ ಆದ ಮೇಲೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ಒಂದು ಮುಹೂರ್ತ ಆದ್ಮೇಲೆ ಎದ್ದು ಪರಮಾತ್ಮನಿಗೆ ಆ ವೃಷಭಾಸುರ ಹೇಳ್ತಾನಂತೆ, ವೃಷಭೌವಾಚ ಕೇಶವಾನಂತ ಗೋವಿಂದ ಶ್ರೀನಿವಾಸ ಸುರೋತ್ತಮ ನ ಚ ಮೋಕ್ಷಂ ನ ಚ ಸ್ವರ್ಗಂ ಪಾರಮೇಷ್ಟ್ಯ ಪದಂ ಹರೇ ಯಯಾ ನಯಾಚೆ ಜಗತಾಂ ನಾಥ ಯುದ್ಧ ಭಿಕ್ಷಾಂಚ ದೇಹಿ ಮೇ. ಆ ಪರಮಾತ್ಮ ಇನ್ನೂ ಮಾತಾಡಿಲ್ಲ, ಏನ್ ಬೇಕು ಅಂತ ಅವ ಕೇಳೇ ಇಲ್ಲ. ಪರಮಾತ್ಮ ಬಂದ್ರೆ ಕೊಟ್ಟೆ ಕೊಡ್ತಾನಂತ ಅನ್ನೋದು ಫಿಕ್ಸ್. ಹಂಗೆ ಹೋಗಲ್ಲ. ಯಾರೇ ದೊಡ್ಡವ್ರು ಬಂದ್ರ ಸಣ್ಣ ಮಕ್ಕಳಿಗೆ ಮನೆಯೊಳಗೆ ಊರಿಂದ ಹೋಗ್ಬೇಕಾದ್ರೆ ಕೈಯಾಗ 100-50 ಕೊಟ್ಟು ಹೋಗ್ತಾರೆ, ಚಾಕ್ಲೇಟ್ ಕೊಡಿಸ್ರಿ ಬಿಸ್ಕೆಟ್ ಕೊಡಿಸ್ರಿ ಅಂತ ಹೇಳಿ. ಹಂಗೆ ಪರಮಾತ್ಮ ಪ್ರತ್ಯಕ್ಷನಾದಾಗ ಖಾಲಿ ಕೈಲಿ ಹೋಗೋದಿಲ್ಲ. ಅವನು ಏನಾದ್ರೂ ಕೊಟ್ಟೆ ಹೋಗ್ತಾನೆ ಅಂತ ಅನ್ನೋದು ವಿಶ್ವಾಸ ಇತ್ತು ಅವನಿಗೆ. ಅವನು ಆ ಪರಮಾತ್ಮನಿಗೆ ಹೇಳ್ತಾನಂತೆ, ನಯಾಚೆ ಜಗತಾಂನಾಥ ಯುದ್ಧ ಭಿಕ್ಷಾಂಚ ದೇಹಿಮೆ ನಚ ಸ್ವರ್ಗಂ ಪಾರಮೇಷ್ಟ್ಯಂ. ನನಗೆ ಸ್ವರ್ಗ ಬೇಡ, ಪಾರಮೇಷ್ಠ್ಯ ಬೇಡ, ಮೋಕ್ಷ ಬೇಡ, ನನಗೆ ಒಂದೇ ಒಂದು ವರ ಕೊಡು, ಯುದ್ಧ ಭಿಕ್ಷೆಯನ್ನ ನನ್ಗೆ ಕೊಡು, ನಾನು ನಿನ್ನ ಜೊತೆಗೆ ಯುದ್ಧವನ್ನ ಮಾಡಬೇಕು ಅನ್ಕೊಂಡಿನಿ ಅಂತ ಹೇಳಿದ್ನ. ದಶಾವತಾರ ವಿಭವ ಶತ್ರುಸ್ತೆ ವಿಕ್ರಮೋ ವಿಭೋ ಆದ್ಯ ತತ್ ಸಮಾಧತ್ಸ್ವ ವಿಕ್ರಮಂ ಪುರುಷೋತ್ತಮ. ನನ್ನ ರಾಕ್ಷಸ ಕುಲದಲ್ಲಿ ಹುಟ್ಟಿದವರೆಲ್ಲ ಭಾರಿ ರಾಕ್ಷಸರು ನಿನ್ನ ಬಗ್ಗೆ ಬಾಳೆಲ್ಲ ಕಥೆ ಹೇಳ್ಕೊಂಬಂದಾರಪ್ಪ. ನಾನು ಸಣ್ಣವಿದ್ದಾಗ್ಲಿಂದು ಪರಮಾತ್ಮ ಇಂಥವರನ್ನು ಸಂಹಾರ ಮಾಡದ, ಇಂಥವರೆಲ್ಲ ಭಾರಿ ಇದ್ರು ನಮ್ಮ ರಾಕ್ಷಸರು, ಏನ್ ಮಾಡಿದ್ರು ಕೂಡ ಅವನಿಗೆ ಜಗ್ಲಿಲ್ಲ. ಪರಮಾತ್ಮ ನರಸಿಂಹಾವತಾರಿಯಾಗಿ ಹಿರಣ್ಯಕಶಿಪನನ್ನು ಸಂಹಾರ ಮಾಡದ, ವರಾಹನಾಗಿ ಬಂದು ಹಿರಣ್ಯಾಕ್ಷನನ್ನ ಸಂಹಾರ ಮಾಡದ, ಹಿಂಗ ಅನೇಕ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿನಪ್ಪ. ನಮ್ಮ ಕೈಯಿಂದ ಅವನನ್ನ ಬಗ್ಗಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಬಹಳ ಜನ ಹೇಳ್ಯಾರ. ನನಗೇನು ವಿಶ್ವಾಸ ಇಲ್ಲ. 10 ಅವತಾರಗಳಲ್ಲಿ ಬಂದು ನೀನು ಎಲ್ಲರನ್ನ ಸಂಹಾರ ಮಾಡಿ ಅಂತೆ, ನನಗೇನು ವಿಶ್ವಾಸ ಇಲ್ಲ. ಆದ್ರಿಂದಾಗಿ ನನ್ನ ಜೊತೆ ಯುದ್ಧ ಮಾಡು, ಅವಾಗ ನಾನು ಹೋಗ್ತೀನಿ ಅನ್ನಂತ. ದಶಾವತಾರ ವಿಭವ ಶತ್ರುಸ್ತೆ ವಿಕ್ರಮೋ ವಿಭೋ ಆದ್ಯ ತತ್ ಸಮಾಧತ್ಸ್ವ ವಿಕ್ರಮಂ ಪುರುಷೋತ್ತಮ. ಅವಾಗ ಪರಮಾತ್ಮ ಅವನ ಮಾತನ್ನ ಕೇಳಿ ನಗ್ತಾನಂತೆ. ಯಾರ್ಯಾರಿಗೆ ಎಂತಿದ್ದ ವಿಚಾರಗಳು ಬರ್ತಾವು ಅಂತ ಹೇಳಿ. ಅವಾಗ ಶ್ರೀನಿವಾಸ ಅಂತಾರತ್ತ, ಅಲಮಿತ್ಯುಕ್ತವಾನ್ ಕೃಷ್ಣ ತಥಾ ಸ್ಫುರಿತ ಮರ್ದನಃ. ಸರಿ ಆಯ್ತು ಪಾಪ. ಹೇಗೆ ಸಣ್ಣವರಿದ್ದಾಗ ಸೋದರ ಮಾವಂದ್ರು ಜೋಡಿ ಮಕ್ಕಳೆಲ್ಲ ಜಗಳ ಆಡ್ತಿರ್ತಾರೆ ನೋಡ್ರಿ, ಅಕ್ಕನ ಮಕ್ಕಳು ತಂಗಿ ಮಕ್ಕಳು ಎಲ್ಲ. ಆ ಮಕ್ಕಳು ಜಗಳ ಆಡ್ತಾ ಇದ್ರ ಆ ಸ್ವಾದ್ರ ಮಾವಾಗಿ ಇವ್ರಿಗೆ ಹೊಡೆದ್ ಸುಮ್ ಕುಡ್ಸೋದು 2 ನಿಮಿಷದ ಕೆಲಸ ಅಲ್ಲ. ಆದ್ರೆ ಅಕ್ಕನ ಮಕ್ಕಳು ತಂಗಿ ಮಕ್ಕಳು ಅಂತ ಅನ್ನೋ ಒಂದ್ ಪ್ರೀತಿ ಇರ್ತದಲ್ಲ, ಆ ಪ್ರೀತಿಗಾಗಿ ಭಾರಿ ಹೊಡಿಲಿಕತಿ ನಿನ್ ಹೊಡಿಲಾಗಲ್ಲಪ್ಪ ಅಂತ ಹೇಳಿ ಚಾಷ್ಟಿ ಮಾಡಿ ಹೇಗೆ ಆ ಮಕ್ಕಳನ್ನ ಸಂತೋಷ ಪಡಿಸ್ತಾರಲ್ಲ, ಹಾಗೆ ಪರಮಾತ್ಮ ವೃಷಭಾಸುರ 5,000 ವರ್ಷಗಳ ಕಾಲ ತನ್ನ ತಲೆಯನ್ನ ಕಡಿದು ಪರಮಾತ್ಮನ ಪಾದಕ್ಕೆ ಹಾಕ್ಯಾನ. ಒಂದೇ ಕ್ಷಣದೊಳಗೆ ಚಿಟಕಿ ಹೊಡಿಯೋದ್ರೊಳಗೆ ಅವ್ನು ಸಂಹಾರ ಮಾಡಿಬಿಟ್ರ ಕಿಮ್ಮತ್ತೇನು ಉಳಿತು ಪಾಪ, ತಪಸ್ಸಿಗೆ ಬೆಲೆ ಕೊಡ್ಬೇಕಲ್ಲ. ಸರಿ ಅಂತ ಹೇಳಿ ತಯೋರ್ ಯುದ್ಧಮ ಭೂತ್ತತ್ರ ವೃಷಭ ಶ್ರೀನಿವಾಸಯೋಹೋ, ಇಬ್ಬರು ಕೂಡ ಯುದ್ಧವನ್ನ ಪ್ರಾರಂಭ ಮಾಡಿದ್ರಂತೆ. ಇವರು ಯುದ್ಧವನ್ನ ಮಾಡ್ಲಿಕ್ಕಂದ್ರೆ ದೇವತೆಗಳೆಲ್ಲ ಬಂದು ಆಕಾಶ ಮಾರ್ಗದಲ್ಲಿ ನಿಂತು ನೋಡ್ತಾ ಇದ್ರಂತೆ. ತದದ್ಭುತಂ ಅಭೂತ್ ತತ್ರ ದೇವಾನಾಂ ಪಶ್ಯತಾಮಪಿ ತದ್ಯುದ್ಧ ಕೌಶಲಂ ದೃಷ್ಟ ಭಗವಾನ್ ಪರ್ಯಪೂಜಯತ. ಸರಿ ಅಂತ ಹೇಳಿ ಇವರಿಬ್ಬರದು ಮಲ್ಲಿ ಯುದ್ಧ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದ್ಮೇಲೆ ಆ ಪರಮಾತ್ಮ ಏನ್ ಮಾಡ್ತಾನೆ, ಇವನು ಅದನ್ನ ಮಾಡೋದು. ಆ ಪರಮಾತ್ಮ ವೃಷಭಾಸುರನ್ನ ಎತ್ತಿದ್ರೆ ವೃಷಭಾಸುರ ಅವನ್ ಎತ್ತೋದು. ಹೀಗೆ ಅವನು ಯಾವ ಆಯುಧವನ್ನು ತಗೊಳ್ತಿದ್ದೋ ಇವನು ಆ ಆಯುಧವನ್ನು ತಗೊಳ್ಳೋದು, ಅವನಿಗೆ ಹೊರಡಿಲಿಕ್ಕೆ ಹೋಗೋದು. ಹೀಗೆ ಮಾಡ್ತಾ ಇರಬೇಕಾದ್ರೆ ಅವನನ್ನು ಕೂಡ ಈ ಪರಮಾತ್ಮ ಘೋರಾಕ್ಷಸ ಕುಲೋತ್ಪನ್ನ ಪಶ್ಚಮೇ ಪೌರುಷಂ ಬಲಂ ತದಸ್ಸಂದ್ರಶಯಾಮಾಸ ಗರುಡಂ ವಿಕೃತಾಕೃತಿಂ. ಅನೇಕ ಸಮಯದವರೆಗೂ ಅವನ ಜೊತೆಗೆ ಯುದ್ಧವನ್ನ ಆಡಿದ ಪರಮಾತ್ಮ. ಆಡಿದಾದ್ಮೇಲೆ ಪರಮಾತ್ಮಗೂ ಬೇಸರ ಆಯ್ತು, ಇವನ್ ಜೋಡಿ ಎಷ್ಟೊತ್ತು ಯುದ್ಧ ಮಾಡೋದು ಅಂತ ಹೇಳಿ. ಅವಾಗ ಆ ವೃಷಭಾಸುರನಿಗೆ ಪರಮಾತ್ಮ ಹೇಳ್ತಾನಂತೆ, ನೋಡಪ್ಪ ವೃಷಭ, ಇನ್ನು ಮುಂದೆ ನನ್ನ ಪೌರುಷವನ್ನ ನಾನು ನಿನಗೆ ತೋರಿಸ್ತೇನೆ ನೋಡ ಹೆಂಗದ ಅಂತ ಹೇಳಿ. ಅವನು ಒಂದು ವಿಕೃತಾಕೃತಿ ದೊಡ್ಡದಾಗಿರತಕ್ಕಂತಹ ಗರುಡನ ಮೇಲೆ ಆ ಪರಮಾತ್ಮ ಕುಳಿತುಕೊಂಡು 1000 ಕೈಗಳಿಂದ ತೆಗೆದುಕೊಂಡು ಆ 1000 ಕೈಗಳಲ್ಲಿಯೂ ಕೂಡ ಆಭರಣವನ್ನ ಆಯುಧಗಳನ್ನ ಹಿಡಿದುಕೊಂಡು ವೃಷಭಾಸುರನಿಗೆ ಭಯಪಡಿಸೋದಕ್ಕೆ ನೋಡಿದ್ರೆ ವೃಷಭಾಸುರ ಭಯ ಪಡ್ಲಿಲ್ರಿ. ತಾನೂ ಒಂದು ಗರುಡನ್ನ ಸೃಷ್ಟಿ ಮಾಡದ, ಅದ್ರ ಮೇಲೆ ಇವ ಕೂತ್ಕೊಂಡ, ಇವನು 1000 ಆಯುಧಗಳನ್ನ ಹಿಡಿದುಕೊಂಡು ಕೂತ್ಕೊಂಡ. ಮತ್ತವನು ಜೋಡಿ ಯುದ್ಧವನ್ನು ಮಾಡಿದಾದ್ಮೇಲೆ ತನ್ಮಾಯಾಂ ರಾಕ್ಷಸೋ ದೃಷ್ಟ ಪ್ರತ್ಯೇಕಂ ಗರುಡಂ ಹರಿಂ ದರ್ಶಯಾಮಾಸ ರಾಜೇಂದ್ರ ಸ್ವಮಾಯಾಂ ಸುರಮೋಹಿನೀಂ ನಕ್ತಂಚರಸ್ಯ ಚರಿತಂ ಅತಿಕ್ರಾಂತಂ ಕ್ಷಮೋಹರಿ ಶಶಂಸ ಸಾಕ್ಷಸಂ ವೀರಂ ಸಾತ್ಸಾತ್ಯ ಭಾಷತ. ಸರಿ ಅಂತ ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಪರಮಾತ್ಮ ಆ ವೃಷಭಾಸುರನಿಗೆ ಶಂಭಾಷಗಿರಿಯನ್ನು ಕೊಡ್ತಿದ್ದಂತೆ. ಶಭಾಸ್ ವೃಷಭಾಸುರ, ಭಾರಿ ಮಾಡಿದಿ ಅಂತ ಹೇಳಿ ಕೊನೆಗೆ ಯುದ್ಧವನ್ನ ಮುಗಿಸ್ತಾ ಇರ್ಬೇಕಾದ್ರೆ ಆವಾಗ ಪರಮಾತ್ಮ ಕೊನೆಗೆ ಹೇಳ್ತಾನಂತೆ, ರೇ ರಾಕ್ಷಸ
ರೇರೇತೆ ರಾಕ್ಷಸ ಶ್ರೇಷ್ಠ ಚಕ್ರೇಣ ಶತನೇಮಿನ ಆಹರಿಷ್ಯೆ ಶಿರಃಕಾಯಾತ್ ಯಥಾ ಪಕ್ವ ಫಲಂ ದ್ರುಮಾತ್. ರಾಕ್ಷಸ, ಮುಗಿತಪ್ಪ ನಿನ್ನ ಯುದ್ಧದ ಸಮಯ. ಇನ್ನು ಮುಂದೆ ನನ್ನ ಸುದರ್ಶನ ಚಕ್ರದಿಂದ ನಿನ್ನ ತಲೆಯನ್ನ ಛೇದನ ಮಾಡ್ತೀನಿ. ನೀನು ಕಡ್ಕೊಂಡಾಗ ಹೇಗೆ ಇದು ವಾಪಸ್ ಬರ್ತಿತ್ತು ತಲೆ, ಹಾಗೆ ಈ ಸಲ ವಾಪಸ್ ಬರೋದಿಲ್ಲ. ಇನ್ನ ಕತ್ತರಿಸಿದ ನಂತರ ಮುಗಿದೋಯ್ತು, ಕೃಷ್ಣಾರ್ಪಣ ಇಲ್ಲಿಗೆ ಅಂತ ಹೇಳಿದಾಗ ಆವಾಗ ವೃಷಭಾಸುರ ನಮಸ್ಕಾರವನ್ನು ಮಾಡಿ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡ್ತಾನಂತೆ. ಚಕ್ರಪಾಣೆ ನಮಸ್ತುಭ್ಯಂ ಚಕ್ರಸ್ಯ ಚರಿತಂ ಶ್ರುತಂ ಯಚ್ಚಕ್ರೇಣ ಪ್ರತಸ್ತಸ್ತು ಮುಕ್ತಿಮೇತಿನ ಸಂಶಯ. ಸ್ವಾಮಿ, ಸಾಮಾನ್ಯವಾಗಿರತಕ್ಕಂತಹ ತಪ್ತವಾದ ಸುದರ್ಶನ ಹಾಗೂ ಶಂಖಗಳನ್ನೇ ನಮ್ಮ ಶರೀರ ಮೇಲೆ ಧಾರಣೆಯನ್ನು ಮಾಡಿದರೆ ಎಲ್ಲ ಪಾಪಗಳು ಕೂಡ ಪರಿಹಾರವಾಗಿ ಹೋಗುತ್ತಂತೆ. ಅಂತಹದರಲ್ಲಿ ನಿನ್ನ ಸಾಕ್ಷಾತ್ ಸುದರ್ಶನ ಚಕ್ರಪ್ಪ, ಇದರಿಂದ ನಾನು ಸಂಹೃತನಾದರೆ ನನ್ನ ಪಾಪಗಳು ಪರಿಹಾರವಾಗಿ ವಿಶೇಷವಾಗಿ ನಾನು ಮೋಕ್ಷಕ್ಕೆ ಹೋಗೇ ಹೋಗ್ತೇನೆ, ಅದರಲ್ಲಿ ಸಂಶಯವಿಲ್ಲ ಅಂತ ಹೇಳ್ತಾರೆ. ದಾಸರು ಹೇಳ್ತಾರೆ, ದ್ವಾರಾವತಿಯ ಗೋಪಿ ಚಂದನದಿಂದ ಶ್ರೀರಮಣನವರ ನಾಮವನೆನೆದೆರಡಾರು ಊರ್ಧ್ವ ಪುಂಡ್ರಗಳ ಧರಿಸೆಂದು ವೀರ ವೈಷ್ಣವ ಗುರುವ ನೀ ವೀರ ವೈಷ್ಣವ ಗುರುವ ಸೇರಿ ಸಂತಾಪ್ತ ಸುದರೋಷನ ಶಂಖವ ಧಾರಣವನು ಭುಜ ಯುಗದೊಳು ಮಾಡಿ ಮುರಾರಿಯ ಮಂತ್ರಗಳವರಿಂದಲಿ ಪೆಳಿ ಓರಂತೆ ಜಪಿಸುತ್ತೀರೋ ನೀ ಓರಂತೆ ಜಪಿಸುತ್ತೀರೋ ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ಆಷಾಢ ಏಕಾದಶಿಯ ದಿವಸ ಸ್ವಾಮಿಗಳವರ ಹತ್ರ ಹೋಗಿ ತಪ್ತ ಶಂಖ ಚಕ್ರ ಮಂತ್ರಧಾರಣೆಗಳನ್ನ ಮಾಡಿಸಿಕೊಂಡಾಗ ಏನೋ ಒಂದು ಸಾರ್ಥಕ ಮನೋಭಾವನೆ ಮೂಡುತ್ತೆ. ಒಂದು ವರ್ಷದಲ್ಲಿ ಮಾಡಿರ್ತಕ್ಕಂತಹ ಎಲ್ಲ ಪಾಪಗಳು ಕೂಡ ಇವತ್ತಿಗೆ ಭಸ್ಮವಾಗಿ ಹೋಯಿತು. ಇನ್ನು ಮೇಲೆ ನಾನು ಶುದ್ಧ ಆದೆ, ಆಳಿಂದ ರಿಫ್ರೆಶ್, ಹೊಸದಾಗಿ ಪಾಪಗಳನ್ನ ಮಾಡೋದು ಹಾಗಲ್ಲ. ಶಂಖ ಚಕ್ರಗಳನ್ನ ಮಾಡಿಸಿಕೊಳ್ಳುವುದು ದೇಹ ಶುದ್ಧಿಗಾಗಿ. ಇನ್ನೂ ನಾನು ಬಹಳ ಪಾಪಕರ್ಮಗಳನ್ನ ಮಾಡಿದ್ದೇನೆ, ಈ ಎಲ್ಲ ಪಾಪಕರ್ಮಗಳನ್ನ ಬಿಟ್ಟು ಇನ್ನು ರಿಫ್ರೆಶ್ ಆಗಿದೆ. ಇನ್ನು ಹೋದ ವರ್ಷದಲ್ಲಿ ಏನೇನು ಪಾಪಕರ್ಮಗಳನ್ನ ಮಾಡಿದ್ದೇನೋ, ಯಾವ್ಯಾವ ಆಚರಣೆಗಳನ್ನ ಸದಾಚಾರಗಳನ್ನ ಬಿಟ್ಟಿದ್ದೇನೋ, ಇನ್ನು ಮುಂದೆ ಅವೆಲ್ಲ ಮಾಡಬೇಕು ಅಂತ ಅನ್ನೋದಕ್ಕಾಗಿ ರಿಫ್ರೆಶ್. ಅದು ನಾವು ರಿಫ್ರೆಶ್ ಆಗಿವೆ ಅಂತ ಹೇಳ್ಕೊಂಡು ಮತ್ತೆ ಹೋದ್ ಸಾರಿ ಏನ್ ಮಾಡಿದ್ವಿ ಅದಕ್ಕಿಂತ ಡಬಲ್ ಮಾಡೋದಲ್ಲ. ಹೊಸ ವರ್ಷದಂತೆ ಲೌಕಿಕರೆಲ್ಲ ಹೇಗೆ ಆಚರಣೆ ಮಾಡ್ತಾರೆ ಹಾಗೆ ಮಾಡೋದಲ್ಲ. ಆ ವೃಷಭಾಸುರ ಹೇಳ್ತಾನೆ, ನಿನ್ನ ಸುದರ್ಶನ ತಪ್ತವಾಗಿರತಕ್ಕಂತಹ ಸುದರ್ಶನ ಶಂಖ ಚಕ್ರಗಳನ್ನೇ ನಾವು ಧಾರಣೆ ಮಾಡಿದ್ರೆ ಮೋಕ್ಷವನ್ನು ಹೊಂದುತ್ತೇವೆ. ಅಂತಹದಲ್ಲಿ ಸಾಕ್ಷಾತ್ ನಿನ್ನ ಸುದರ್ಶನದಿಂದ ನನ್ನ ಸಂಹಾರ ಮಾಡ್ತಾ ಇದ್ದೀಯಪ್ಪ ಸ್ವಾಮಿ. ಯಾವ ಚಕ್ರದಿಂದ ಕೀರ್ತಿವಂತ ಎಂಬತಕ್ಕಂತಹ ರಾಜ ಕೀರ್ತಿಯನ್ನು ಹೊಂದಿದನೋ ಅಂತಹ ಚಕ್ರದಿಂದ ನನ್ನ ಸಂಹಾರ ಮಾಡು. ಆದ್ರೆ ಒಂದೇ ಒಂದು ರಿಕ್ವೆಸ್ಟ್, ನೀನು ಖಾಲಿ ಕೈಲಿ ಹೋಗೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ನೀನು ಹೋಗೋದಿಲ್ಲವೂ ಕೂಡ, ಆದ್ರೆ ನನಗೆ ಒಂದು ವರವನ್ನು ಕೊಟ್ಟು ನೀನು ನನ್ನನ್ನು ಸಂಹಾರ ಮಾಡು. ಏನು ಬೇಕು ವರ ಅಂತ ಕೇಳಿದಾಗ ಆ ವೃಷಭಾಸುರ ಅಂತಾನಂತೆ, ವರಂ ಯಯಾಚೆ ವೃಷಭೋ ಭವೇತ್ ಶೈಲೋ ಮಮಾಬ್ಧಃ. ಈ ಪರ್ವತ ಏನಿದೆ, ಈ ಪರ್ವತ ನನ್ನ ಹೆಸರಿನಿಂದ ಪ್ರಸಿದ್ಧಿಗೆ ಬರಬೇಕು. ಯಾಕಪ್ಪ ಅಂತಂದ್ರೆ ಹಿಂದೆ ಇನ್ನು ಮೇಲೆ ಈ ಪರ್ವತಕ್ಕೆ ಯಾರಾದರೂ ರಾಕ್ಷಸರು ಬಂದ್ರೆ ನನ್ನಂತಹ ರಾಕ್ಷಸ ಇನ್ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಾನೇ ದೊಡ್ಡ ರಾಕ್ಷಸ ಆಯ್ತಾ. ಇನ್ನು ಯಾರಾದ್ರೂ ಬಂದ್ರೆ ಅವ್ರು ನನಗಿನ ಸಣ್ಣವರೇ. ಅಂತಹ ವೃಷಭಾಸುರನೇ ಈ ಪರ್ವತದಾಗ ಸತ್ತು ಹೋಗ್ಯಾನಂತಂದ್ರೆ ಇನ್ನು ನಮ್ದೆಲ್ಲ ಏನ್ ಗತಿ ಅಂತ ಅನ್ನೋ ಭಯ ಆ ರಾಕ್ಷಸರಿಗೆ ಮೂಡ್ಲಿ. ಆಮೇಲೆ ಇಲ್ಲಿ ಬರ್ತಾ ಇರಬೇಕಾದ್ರೆ ಯಾರ್ಯಾರು ಜನ ಬರ್ತಾರೋ ಮಹಾ ಉನ್ಮತ್ತನಾಗಿರ್ತಕ್ಕಂತಹ ರಾಕ್ಷಸ ಈ ಪರಮಾತ್ಮ ಈ ಪರ್ವತದಲ್ಲಿ ಆ ಪರಮಾತ್ಮನಿಂದ ಸಂಹೃತನಾದ, ಅದಕ್ಕೆ ಇದಕ್ಕೆ ವೃಷಭಾಸುರ ವೃಷಭಾಚಲ ಅಂತ ಹೆಸರು ಬಂತು ಅಂತ ಎಲ್ಲರೂ ಕೂಡ ಅದನ್ನ ಸ್ಮರಣೆ ಮಾಡಬೇಕು. ಅಂತಹ ರಾಕ್ಷಸ ಇಲ್ಲಿ ಸತ್ತಾನಂತ ಎಲ್ಲರೂ ಕೂಡ ಅದನ್ನ ಸ್ಮರಣೆ ಮಾಡಬೇಕು. ಆದ್ರಿಂದಾಗಿ ಈ ಪರ್ವತಕ್ಕೆ ವೃಷಭಾಚಲ ಎಂಬುದಾಗಿ ಪ್ರಸಿದ್ಧಿಗೆ ಬರುವಂತೆ ಅನುಗ್ರಹ ಮಾಡು ಎಂಬುದಾಗಿ ಕೇಳಿದಾಗ, ಭವೇದ್ದೇವಂ ಸಮಾಲಿಂಗ್ಯ ತ್ಯಕ್ತವಾನ್ ಹಿ ಕಲೇವರಂ ತಸ್ಮಾದ್ ವೃಷಭ ಶೈಲೋಯಂ ಕೃಥೇ ಖ್ಯಾತಿ ಮಗಾತ್ಪುರ. ಅವತ್ತು ಪರಮಾತ್ಮ ತಥಾಸ್ತು ಅಂತ ಹೇಳಿ ಆ ವೃಷಭಾಸುರನನ್ನ ಸಂಹಾರ ಮಾಡಿ ಈ ಪರ್ವತಕ್ಕೆ ಇನ್ನು ಮೇಲೆ ವೃಷಭಾಚಲ ಎಂಬುದಾಗಿ ಕರೀರಿ ಅಂತ ಹೇಳಿ ಎಲ್ಲ ಋಷಿಗಳಿಗೂ ಕೂಡ ಅನುಗ್ರಹವನ್ನ ಮಾಡಿ ಪರಮಾತ್ಮ ಅಲ್ಲಿಂದ ಅಪ್ರತ್ಯಕ್ಷನಾದಂತೆ ಆಮೇಲೆ ಹೋದ ಆದ್ಮೇಲೆ ಆ ಪರ್ವತಕ್ಕೆ ವೃಷಭಾಚಲ ಎಂಬುದಾಗಿ ಹೇಳಿ ಆ ಕೃತಯುಗದಲ್ಲಿ ಕರಿತಾ ಇದ್ರು ಅಂತ ಹೇಳ್ತಾರೆ. ಮುಂದೆ ಆ ಜನಕ ಮಹಾರಾಜ ಕೇಳ್ತಾನಂತೆ, ಜನಕ ಉವಾಚ ಕಥಂ ಅಂಜನ ಶೈಲೇತಿ ತ್ರೇತಾಯಾಂ ನಾಮಮೇವದ. ಹಾಗಾದ್ರೆ ಅಂಜನಾಚಲ ಎಂಬುದಾಗಿ ಹೇಗೆ ಪರ್ವತಕ್ಕೆ ಅಂಜನಾಚಲ ಎಂಬುದಾಗಿ ಹೇಗೆ ಹೆಸರು ಬಂತು ಎಂಬುದಾಗಿ ಕೇಳಿದಾಗ ಜನಕ ಇದು ಶತಾನಂದ್ರ ಹೇಳ್ತಾರಂತೆ, ಆ ಅಂಜನಾಚಲ ಎಂಬತಕ್ಕಂತಹ ಹೆಸರು ಹೇಗೆ ಬಂತು ಅಂತ ಅನ್ನೋದನ್ನ ನಾಳೆ ದಿನ ತಿಳಿಯೋಣಪ್ಪ. ಇವತ್ತಿಗೆ ವೃಷಭಾಚಲದ ಹೆಸರನ್ನ ಕೇಳಿ ತಿಳಿದಿದ್ದೇವೆ ಅಂತೆಂಬುದಾಗಿ ಹೇಳ್ತಾ ಇಲ್ಲಿಗೆ ಶತಾನಂದ ಪುರೋಹಿತರು
ಅಂಜನಾಚಲದ ಮಹಾತ್ಮೆಯನ್ನ ನಾಳೆಗೆ ಹೇಳ್ತೇನೆ ಅಂತ ಹೇಳಿ ಇಲ್ಲಿಗೆ ಮುಗಿಸ್ತಾ ಇದ್ದಾರೆ. ಶ್ರೀ ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುತ್ಮನ.